यशोदानन्दन व्रज जनरञ्जन यमुनतीरावनचारि यमुनतीरावनचारि जय राधा माधव कुंज बिहारी जय राधा माधव कुंज बिहारी जय जय श्री चैतन्य जय नित्यानंद जय 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 श्री चैतन्य जय नित्यानंद जय द्वैत चंद्र जय गौर भक्त वृंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय द्वैत चंद्र जय गौर भक्त वृंद जय ओम विष्णुपाद परमहंस प्रव्रजकाचार्य स्तोत्र सस्य श्रीमद्वैचनानंद भक्तिवेदांत स्वामी शील प्रभुपाद की जय ओम विष्णुपाद परमहंस प्रव्रजकाचार्य स्तोत्र सस्य श्रीमद्भक्ति सिद्धांत सरस्वती गोस्वामी महाराज प्रभुपाद की अनंत कोटि वैष्णव वृंद की नाम आचार्य श्री हरिदास ठाकुर की प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद की श्री श्री राधा कृष्ण गोप गोपीनाथ श्याम कुंड राधा कुंड गिरी गोवर्धन की वृंदावन धाम की जय नवद्वीप धाम की जय मथुरा धाम की जय द्वारका धाम की जय जगन्नाथपुरी धाम की जय गंगा माई की जय यमुना माई की जय भक्ति देवी की जय तुलसी महारानी की जय संवेद भक्तवृंद की जय निताय गौर प्रेमानंदे हरि ಹರೇ ಕೃಷ್ಣ. ಭಾನುವಾರದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ಭಾನುವಾರ, ಈ ಬರೋ ಶುಕ್ರವಾರ, ಮುಂದಿನ ಭಾನುವಾರ, ಈ ಒಂದು ತಿಂಗಳು ಬಹಳ ಅದ್ಭುತ ಲೀಲೆಗಳನ್ನ ಚರ್ಚೆ ಮಾಡಬೇಕಂತ ಇದ್ವಿ. ಬಹಳ ಅದ್ಭುತ ಅಂದರೆ ಇದು ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸರಿ ಆಗುವಂಥ ಲೀಲೆಗಳು. ಬ್ರಹ್ಮನ ಒಂದು ದಿನ ಅಂದರೆ ಎಷ್ಟು ಗೊತ್ತಾ? ಕಲಿಯುಗಕ್ಕೆ 4,32,000 ವರ್ಷ ಅಂದರೆ ಒಂದು ಕಲಿಯುಗ. ಆ ಥರ 4 ಯುಗ ಸೇರಿಸಿದರೆ 43,20,000 ವರ್ಷ. ಈ 4 ಯುಗಗಳು 1,000 ಸರಿ ಆಗಬೇಕು. 43,20,000ಗೆ 1,000 ಗುಣಿಸ್ಬೇಕು. ಅಷ್ಟು ವರ್ಷದಲ್ಲಿ ಒಂದು ಸರ್ತಿ ಕೃಷ್ಣ ಅವತಾರ ಆಗ್ತಾರೆ. ಈಗ ಅಷ್ಟು ಕೋಟಿ ವರ್ಷಗಳಲ್ಲಿ ನಮಗೆ ಬರೀ 5,000 ವರ್ಷದ ಹಿಂದೆ ಕೃಷ್ಣನ ಅವತಾರ ಸಿಕ್ಕಿದೆ.
ನಾವು ಎಷ್ಟು ಅದೃಷ್ಟವಂತರಿರಬೇಕು. ಈಗ ಕೃಷ್ಣ ಯಾವಾಗ ಅವತರಿಸ್ತಾರೆ, ಆದ ತಕ್ಷಣ ಮುಂದೆ ಬರೋ ಕಲಿಯುಗದಲ್ಲಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ತಮ್ಮ ಪಾರ್ಷದರ ಜೊತೆಗೆ ಅವತರಿಸ್ತಾರೆ. ಅದಕ್ಕೆ ಲೋಚನ್ದಾಸ್ ಠಾಕೂರ್ ಅವರು ತುಂಬ ಸುಂದರವಾದ ಭಜನೆ ಆಡ್ತಾರೆ. ಪರಮ ಕರುಣಾ ಪಾವು ದ್ವಿಜನ ನಿತಾಯಿ ಗೌರಚಂದ್ರ ಶುಭ ಅವತಾರ ಶಾರ ಶಿರೋಮಣಿ ಕೇವಲ ಆನಂದ ಕಂಡ. ನಿತಾಯಿ ಗೌರಚಂದ್ರ ಅಂದರೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು. ಇವಾಗ ದರ್ಶನ ತೆಗೆದ್ಮೇಲೆ ನಾನು ನಿಮ್ಗೆ ತೋರಿಸ್ತೇನೆ. ಅಲ್ಲಿ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು. ಅವರು ಭಗವಂತನೇ, ಸಾಕ್ಷಾತ್ ಭಗವಂತನೇ ಅವರು, ಕೃಷ್ಣ ಬಲರಾಮ. ಆದರೆ ಅವರು ಕೊಡೋದು ಕೇವಲ ಆನಂದ ಕಂಡ, ಬರೀ ಆನಂದವನ್ನು ಕೊಡ್ತಾರೆ. ಬಹಳ ವಿಶೇಷವಾದ ಅವತಾರ ಇದು. ಬಹಳ ಅದ್ಭುತವಾದ ವಿಷಯದ್ದು ಚರ್ಚೆ ಆಗ್ತಾಯಿದೆ. ಅಂದರೆ ಎಷ್ಟೋ ಕೋಟಿ ವರ್ಷ ಜನರಿಗೆ ಸಿಗದೇ ಇರುವಂಥ ಒಂದು ಆನಂದ ಇವಾಗ ಸಿಗ್ತಾಯಿದೆ. ಅದು ಯಾರು ಯೋಗ್ಯತೆ ನೋಡ್ತಾ ಇಲ್ಲ ಅವರು. ಯಾರು ದೊಡ್ಡವರಿದ್ದಾರೆ, ಯಾರು ಚಿಕ್ಕವರಿದ್ದಾರೆ, ಇವ್ರು ದುಡ್ಡಿದವರಿದ್ದಾರಾ ಇವ್ರಿಗೆ ಕೊಡೋಣ, ಇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇವ್ರಿಗೆ ಕೊಡೋಣ, ಅಥವಾ ಒಳ್ಳೆ ಕುಲದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಕೊಡೋಣ, ಅದೇನೂ ಯೋಚನೆ ಮಾಡ್ತಾಯಿಲ್ಲ. ಎಲ್ಲರಿಗೂ ಫ್ರೀಯಾಗಿ ವಿತರಣೆ ಮಾಡ್ತಾಯಿದ್ದಾರೆ. ಅದ್ಭುತ ಒಂದು ಖಜಾನೆ, ಭಗವದ್ ಪ್ರೇಮದ ಖಜಾನೆ. ಈಗ ಇವರು ಬರ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಮುಂಚೆ ಒಂದು ಹಿನ್ನೆಲೆ ಅರ್ಥ ಮಾಡ್ಕೋಬೇಕು. ನೇರವಾಗಿ ಗೌರಲೀಲೆಯಲ್ಲಿ ಹೇಳಿದ್ರೆ ಏನಾಗುತ್ತೆ, ಸಹಜಿ ಆಗ್ತೇವೆ ನಾವು. ಈಗ ಯಾರಾದರೂ ತುಂಬ ಫ್ರೀಯಾಗಿ ಏನಾದರೂ ಕೊಡ್ತಾ ಇರ್ತಾರೆ, ಜನ ಏನು ಮಾಡ್ತಾರೆ, ಜಾಸ್ತಿ ತೊಗೊಂಡ್ಬಿಡ್ತಾರೆ, ಕೊನೆಗೆ ಮನೆಯಲ್ಲಿ ಹಾಳಾಗುತ್ತೆ. ಹೌದಲ್ವಾ? ಅದಕ್ಕೆ ಈಗ ಗೌರಾಂಗ ಮಹಾಪ್ರಭು ತುಂಬ ಸರಳವಾಗಿ ತಮ್ಮ ಅದ್ಭುತವಾದ ಖಜಾನೆಯನ್ನು, ಅದೇನು ಖಜಾನೆ ಇದೆ, ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನೆ, ಅದು ಚರ್ಚೆ ಮಾಡೋಣಂತೆ. ಭಗವಂತನ ಪ್ರೇಮವನ್ನು ತುಂಬ ಈಸಿಯಾಗಿ ಕೊಡ್ತಾ ಇದ್ದಾರೆ. ಆದರೆ ಅದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳದೆ ನಾವು ಇದರಲ್ಲಿ ಇಳಿದ್ರೆ ಕಷ್ಟ ಆಗುತ್ತೆ, ನಾವು ಸಹಜಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಇದರ ಹಿನ್ನೆಲೆ ಚರ್ಚೆ ಮಾಡೋಣಂತೆ. ಈಗ ದೇವರು, ಧರ್ಮ, ಪೂಜೆ ಇದೆಲ್ಲದಕ್ಕೆ ಮನುಷ್ಯ ಸಮಾಜದಲ್ಲಿ ಸ್ವಲ್ಪ ಆದರೂ ಒಲವು ಮೊದಲಿಂದಿದೆ. ಹೌದಲ್ವಾ? ನೀವು ಜಗತ್ತಿನ ಈ ಭೂಮಿಯ ಯಾವುದೇ ಮೂಲೆಯಲ್ಲಿ ಹೋಗಿ, ಏನೋ ಒಂದು ನಮಗಿಂತ ದೊಡ್ಡವರಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಕೈ ಮುಗಿಬೇಕು, ಪೂಜೆ ಮಾಡಬೇಕು ಅನ್ನೋಂಥ ಭಾವನೆ ಎಲ್ಲ ಕಡೆ ಇದೆ. ನೀವು ಆಫ್ರಿಕಾದ ಕಾಡುಗಳಲ್ಲಿ ಹೋಗಿ ಅಥವಾ ದಕ್ಷಿಣ ಅಮೆರಿಕಾ ಕಾಡುಗಳಲ್ಲಿ ಹೋಗಿ, ಅಲ್ಲೂ ಕೂಡ ಏನೋ ಒಂದು ಬೆಂಕಿ ಇರುತ್ತೆ, ಬೆಟ್ಟ ಇರುತ್ತೆ, ಏನೋ ಒಂದು ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಮಗಿಂತ ದೊಡ್ಡವರು ಯಾರೋ ಇದ್ದಾರೆ, ಅವರ ಆರಾಧನೆ ಮಾಡಬೇಕು ಅನ್ನುವಂಥ ಚೇತನೆ ಎಲ್ಲರಲ್ಲಿದೆ. ಹಿಂದೆ ಕೆಲವೊಂದು ವಿಕಸಿತ ಪಂಥಗಳಿದ್ದಾವೆ, ಅವರು ಒಂದು ಸ್ವಲ್ಪ ಜ್ಞಾನ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಈಗ ಇಸ್ಲಾಂ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಕ್ರೈಸ್ತ ಮತ ಆಗಲಿ, ಇಸ್ಲಾಂ ಮತ ಆಗಲಿ, ಅವ್ರು ಹೇಳ್ತಾರೆ ಏನಂತೆ, ಕೆಲವೊಂದು ನಿಯಮಗಳಿದ್ದಾವೆ ಭಗವಂತನ ಪೂಜೆ ಮಾಡೋಕ್ಕೆ. ಇಸ್ಲಾಮಲ್ಲಿ 5 ಸರ್ತಿ ಭಗವಂತನ ನಮಾಜ ಮಾಡಬೇಕು. ಕ್ರೈಸ್ತ ಪಂಥದಲ್ಲೂ ಕೂಡ ಸಂಡೇ ನೀವು ಬಂದು ಪ್ರಾರ್ಥನೆ ಮಾಡಿ, ಈ ಥರ ಕೆಲವೊಂದು ನಿಯಮಗಳಿದ್ದಾವೆ. ಮತ್ತು ನಮ್ಮ ಈ ಥರನೇ ಆಹಾರ ತಿನ್ನಬೇಕು, ಈ ಥರನೇ ಜೀವನ ಮಾಡಬೇಕು, ಈ ಥರ ಕೆಲವೊಂದು ಸ್ವಲ್ಪ ವಿಕಸಿತವಾಗಿದೆ. ಈಗ ಭಾರತದಲ್ಲೂ ಕೂಡ ಭಾಳಷ್ಟು ವಿಚಾರಧಾರೆಗಳಿದ್ದಾವೆ, ಬಹಳಷ್ಟು ದರ್ಶನಗಳಿದ್ದಾವೆ, ಫಿಲಾಸಫೀಸ್, ಇಂಡಿಯನ್ ಫಿಲಾಸಫೀಸ್ ಅಂತ, ಹಿಸ್ಟ್ರೀಸ್ ಆಫ್ ಇಂಡಿಯನ್ ಫಿಲಾಸಫಿ. ಭಾರತ ದರ್ಶನಗಳ ಇತಿಹಾಸ ತುಂಬ ದೊಡ್ಡದಾಗಿದೆ. ನೀವು ಎಲ್ಲ ಆಚಾರ್ಯರ ಗ್ರಂಥಗಳನ್ನ ನೋಡಿದರೆ ಅದರಲ್ಲಿ ಆ ಎಲ್ಲರೂ ಆಚಾರ್ಯರು ಎಷ್ಟೋ ಬೇರೆ ಬೇರೆ ಈ ಥರ ದರ್ಶನಗಳನ್ನ ಎದುರಿಸಿದ್ದಾರೆ, ಈ ಥರ ವಿಚಾರ ಇರುವಂಥ ಜನರನ್ನು ಎದುರಿಸಿದ್ದಾರೆ. ಅದು ತುಂಬ ವಿಸ್ತಾರವಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಚರ್ಚೆ ಮಾಡೋಣಂತೆ. ಮುಖ್ಯವಾಗಿ ಭಾರತದಲ್ಲಿ 2 ದರ್ಶನಗಳಿದ್ದಾವೆ. ಒಂದು ಆಸ್ತಿಕ ದರ್ಶನ, ಒಂದು ನಾಸ್ತಿಕ ದರ್ಶನ. ಇದು ಒಂದು ವಿಶೇಷ ಕೊಡುಗೆ ಏನಂದರೆ, ನಾಸ್ತಿಕ ದರ್ಶನಕ್ಕೂ ಕೂಡ ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ. ನಾಸ್ತಿಕ ದರ್ಶನದಲ್ಲಿ ಎಲ್ಲಕ್ಕಿಂತ ಮೊದಲು ಬರೋರು ಅಂದರೆ ಚಾರ್ವಾಕ್ ಅವ್ರ ವಿಚಾರ ಏನಂದರೆ, ಯಾವ ಜೀವೇತ್ ಸುಖ ಜೀವೇತ್ ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಕುತ ಪುನರಾಗಮಂ ಭವೇತ್. ಅವರೇನು ಹೇಳ್ತಾರೆ, ಎಷ್ಟು ದಿನ ಬದುಕ್ತೀರಿ ಅಷ್ಟು ದಿನ ಸುಖವಾಗಿ ಬದುಕಬೇಕು, ಸಾಲ ಮಾಡಿದರೂ ಚಿಂತೆ ಇಲ್ಲ, ತುಪ್ಪ ಕುಡಿಬೇಕು. ಈ ದೇಹ ಭಸ್ಮ ಆದಮೇಲೆ ಯಾರಾದರೂ ನೋಡ್ತಾರೆ? ಇವತ್ತು ಸಿಕ್ಕಾಪಟ್ಟೆ ಎಲ್ಲಿಂದೋ ಸಾಲ ಮಾಡಿದ್ವಿ, ಒಳ್ಳೆ ಚೆನ್ನಾಗಿ ಸುಖವಾಗಿದ್ವಿ,
ಜೀವನ ಚೆನ್ನಾಗಿ ಬಾಳಿದ್ವಿ, ಕೊನೆಗೆ ಸತ್ತೋಗ್ತೀವಿ, ದೇಹ ಅಂತೂ ಭಸ್ಮ ಆಯಿತು, ಅಲ್ಲೇ ಲೆಕ್ಕಾಚಾರ ಮುಗೀತು, ಏನು ಸಾಲ ತೀರಿಸೋ ಅವಶ್ಯಕತೆ ಇಲ್ಲ. ಇದು ಚಾರ್ವಾಕವ್ರ ವಿಚಾರ. ಇದಕ್ಕೆ ಸ್ಥೂಲ ನಾಸ್ತಿಕ ದರ್ಶನ ಅಂತಂತಾರೆ. ಅಂದರೆ ಇದರಲ್ಲಿ ಪುನರ್ಜನ್ಮ ಇಲ್ಲ, ಪಾಪಕರ್ಮ ಇಲ್ಲ, ಪುಣ್ಯಕರ್ಮ ಇಲ್ಲ, ಏನಿಲ್ಲ, ತುಂಬ ಸಿಂಪಲ್. ಎಷ್ಟು ದಿನ ಇರ್ತೀರಿ ಅಷ್ಟು ದಿನ ಸುಖವಾಗಿರಿ ಅಂತ. ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನರಿಗೆ ಈ ವಿಚಾರಧಾರೆ ಭಾಳ ಭಾಳ ಇದು ಇಷ್ಟ ಆಗ್ತಾ ಇದೆ. ಯಾಕೆ ಇಷ್ಟ ಆಗುತ್ತೆ ಇದು? ಇದರಲ್ಲಿ ಇಂದ್ರಿಯ ಭೋಗದ ಪ್ರತಿಪಾದನೆ ಇದೆ. ಇಂದ್ರಿಯ ಭೋಗ ಎಷ್ಟು ಬೇಕಾದಷ್ಟು ಮಾಡಿ, ಹೌದಲ್ವಾ? ಜಸ್ಟ್ ಡೂ ಇಟ್. ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಅದೇನೋ ಶೂಸ್ ಬೂಟ್ ಕಂಪ್ನಿ ಇದೆ, ಜಸ್ಟ್ ಡೂ ಇಟ್ ಅಂದರೆ ನೀವೇನು ಬೇಕಾದ ಮಾಡಿ, ಏನು ತೊಂದರೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಪರಿಣಾಮ. ಆದರೆ ಜಸ್ಟ್ ಡೂ ಇಟ್ ಅಂತ ಯೋಚನೆ ಬರೀ ಪ್ರಾಣಿಗಳಲ್ಲಿರುತ್ತೆ. ಈಗ ಒಂದು ದನ ಹೋಗ್ತಾ ಇರುತ್ತೆ, ಅಥವಾ ಏನಾದರೂ ನಾಯಿ ಹೋಗ್ತಾ ಇರುತ್ತೆ, ಒಂದು ಸ್ವಲ್ಪ ಏನಾದರೂ ತಿನ್ನೋಕೆ ಇಟ್ಟಿರ್ತಾರೆ, ಅದು ಯೋಚನೆ ಮಾಡಲ್ಲ, ಇದು ನನಗೋಸ್ಕರ ಇಟ್ಟಿದ್ದಾರಾ, ಇವ್ರು ಯಾರೋ ಓನರ್ ಯಾವುದೋ ಕೆಲಸಕ್ಕೋಸ್ಕರ ಇಟ್ಟಿದ್ದಾರಾ, ಯೋಚನೆ ಮಾಡುತ್ತಾ? ಅದು ಇಟ್ಟಿದೆ, ಬಾಯಿ ಹಾಕಿಬಿಡುತ್ತೆ, ಹೌದಲ್ವಾ? ಇವತ್ತು ಮನುಷ್ಯರು ಕೂಡ ಅದೇ ಥರ ಆಗಿದ್ದಾರೆ. ಧರ್ಮ ಅದು ಯೋಚನೆ ಇಲ್ಲ, ಮಾಡಿಬಿಡೋಣ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಇದು ಚಾರ್ವಾಕ ವಿಚಾರಧಾರೆ. ಆದರೆ ಇದು ವೇದ ಆಧಾರಿತ ಅಲ್ಲ. ಮತ್ತು ಇದರಿಂದ ಏನಾಗುತ್ತೆ, ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾರೆ, ಯೈ ಸಂಸ್ಪರ್ಶಜ ಭೋಗ ದುಃಖ ಯೋನಯವತೆ ಆದ್ಯಂತವಂತು ಕೌಂತೆಯ ನತೇಶ್ವರಮತೆ ಬುಧ. ಬುದ್ಧಿವಂತ ಜನರು ಚಾರ್ವಾಕನ ಮಾತು ಕೇಳಲ್ಲ. ಯಾಕೆ ಕೇಳಲ್ಲ? ಯಾಕಂದರೆ ಇದು ಇಂದ್ರಿಯ ಭೋಗದ ಮೇಲೆ ಆಧಾರಿತವಾಗಿದೆ, ಕೊನೆಗೆ ದುಃಖನೇ ಕೊಡುತ್ತೆ. ಇವತ್ತು ಇಂದ್ರಿಯ ಸುಖಕ್ಕೋಸ್ಕರ ನಾವು ಏನೇನು ಪ್ರಯತ್ನ ಮಾಡ್ತೀವಿ, ಕೊನೆಗೆ ದುಃಖ ಕೊಡುತ್ತೆ. ಇವತ್ತು ತುಂಬ ಸ್ವೀಟ್ ತಿಂದುಬಿಟ್ರೆ ಕೊನೆಗೆ ಡಯಾಬಿಟಿಸ್ ಆಗೇ ಆಗುತ್ತೆ. ಅಥವಾ ಬೀದಿಯಲ್ಲಿ ಅಲ್ಲೇ ಇಲ್ಲೇ ಇವತ್ತು ತುಂಬ ಹೆಂಗೆ ಬೇಕಂಗೆ ತಿಂತಾ ಇದ್ದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗುತ್ತೆ, ಮತ್ತೇನಾದರೂ ಪ್ರಾಬ್ಲಮ್ ಶುರುವಾಗುತ್ತೆ, ಹೌದಲ್ವಾ? ಆ ಥರ ಎಷ್ಟು ನಾವು ಇಂದ್ರಿಯ ಭೋಗ ಮಾಡ್ತೀವಿ. ಎಷ್ಟೋ ಜನ ಕಾಮದ ಆಸೆ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮೈಥುನ ಆಸೆ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಬೇರೆ ಬೇರೆ ರೋಗಗಳು ಇವತ್ತಿನ ಕಾಲದಲ್ಲಿ ಆಗ್ತಾಯಿದೆ. ಒಟ್ಟಿನಲ್ಲಿ ಎಷ್ಟು ನಾವು ಇಂದ್ರಿಯ ಭೋಗದಲ್ಲಿ ತೊಡಗ್ತೀವಿ, ಅದು ಕೊನೆಗೆ ದುಃಖನೇ ಕೊಡುತ್ತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಈ ವಿಚಾರಧಾರೆ ಖಂಡನ ಮಾಡೋದು ಬಹಳ ಸುಲಭವಾಗಿದೆ, ಏನು ಕಷ್ಟ ಅಲ್ಲ, ಹೌದಲ್ವಾ? ಪೂರ್ತಿ ನಾಸ್ತಿಕ ಮತ ಚಾರ್ವಾಕಂದು ಖಂಡನೆ ಮಾಡೋದು ಸುಲಭ. ಈಗ ಮುಂದೆ ಬರುತ್ತೆ ಬೌದ್ಧ ಮತ, ಜೈನ ಮತ. ಅವರು ವೇದಗಳನ್ನ ನಂಬಲ್ಲ. ಅವರೇನು ಹೇಳ್ತಾರೆ, ಈ ಪ್ರಪಂಚ ಏನಿದೆಯಲ್ಲ ಇದು ಭ್ರಮೆ ಅಷ್ಟೇ. ಭ್ರಮೆ ಅಂದರೆ ಏನು? ಇವತ್ತು ಸೈಂಟಿಸ್ಟ್ಗಳು ಹೇಳ್ತಾರಲ್ಲ, ಏನೋ ಆಕಸ್ಮಿಕವಾಗಿ ವಿಸ್ಫೋಟದಿಂದ ಏನೋ ಆಗ್ಬಿಟ್ಟಿದೆ, ಕೊನೆಗೆ ಎಲ್ಲ ನಾಶ ಆಗಿಬಿಡುತ್ತೆ, ಏನೂ ಉಳಿಯಲ್ಲ. ಅದಕ್ಕೆ ಅವರು ಭಗವಂತನಿಗೇನು ಸ್ಥಾನ ಇಲ್ಲ ಅವ್ರ ವಿಚಾರಧಾರೆಯಲ್ಲಿ. ಇದೆಲ್ಲ ಆಕಸ್ಮಿಕವಾಗಿದೆ, ಕೊನೆಗೆ ಆಕಸ್ಮಿಕವಾಗಿ ಲೀನ್ ಆಗಿಬಿಡುತ್ತೆ, ಏನೂ ಉಳಿಯಲ್ಲ. ಆ ಸ್ಥಾನಕ್ಕೆ ಹಾಗಿದ್ರೆ ಇದು ಅವ್ರ ಬುದ್ಧಂದು ವಿಚಾರ ಏನಂದರೆ, ಇಷ್ಟೆಲ್ಲ ಆಕಸ್ಮಿಕವಾಗಿದೆ ಅಂದಮೇಲೆ ನೀವು ಜೀವನದಲ್ಲಿ ಕಷ್ಟ ಯಾಕೆ ಪಡ್ತೀರಾ? ನಾನು ದೊಡ್ಡ ಮನೆ ಮಾಡಬೇಕು, ನಾನು ಭಾಳ ಆಸ್ತಿ ಮಾಡಬೇಕು, ಸಂಪತ್ತು ಮಾಡ್ಕೋಬೇಕು, ಅಷ್ಟೇ ಯಾಕೆ ಪಡ್ತೀರಾ? ಒಂದಿನ ಕೊನೆಗೆ ಎಲ್ಲ ನಾಶ ಆಗುತ್ತೆ. ಶರೀರ ಸ್ವಲ್ಪ ವರ್ಷ ಆದಮೇಲೆ ನಾಶ ಆಗುತ್ತೆ. ಅದೇ ಥರ ಈ ಬಿಲ್ಡಿಂಗು, ಈ ಊರು ಎಲ್ಲ ನಾಶ ಆಗುತ್ತೆ, ಒಂದಿನ ಈ ಪ್ರಪಂಚನೇ ನಾಶ ಆಗುತ್ತೆ. ಹಾಗಿದ್ರೆ ಕಷ್ಟ ಯಾಕೆ ಪಡ್ತಾರೆ? ಬುದ್ಧ ಅವರು ಮೊದಲೇ ಸೋಪಾನವನ್ನು ಇಟ್ಟರು. ಏನಂತೆ? ವಿರಕ್ತಿಗೆ ಮೊದಲೇ ಸೋಪಾನ ಏನಂತೆ, ಬರೀ ಇಂದ್ರಿಯ ಭೋಗ ಒಂದೇ ಅಲ್ಲ, ಒಂದಿನ ಇದೆಲ್ಲ ನಾಶ ಆಗುತ್ತೆ, ಯಾಕೆ ಚಿಂತೆ ಮಾಡ್ತೀರಾ ಅಂತ, ಹೌದಲ್ವಾ? ಆದರೂ ಕೂಡ ಅದು ನಾಸ್ತಿಕ ವಿಚಾರಧಾರೆನೇ. ಯಾಕೆ ನಾಸ್ತಿಕ? ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ನಾನು? ಚೈತನ್ಯ ಮಹಾಪ್ರಭು ಇಂಥ ಎಲ್ಲ ಜನರಿಗೆ ಎದುರಿಸಿದ್ದಾರೆ, ಇವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ, ವಾದ ವಿವಾದ ಮಾಡಿದ್ದಾರೆ. ಆಗಿನ ಭಾರತದ ಪರಿಸ್ಥಿತಿ ಏನಿತ್ತು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಥರ ಬೌದ್ಧ ವಿಚಾರಧಾರೆ ಏನಿದೆ, ಅವರು ವೇದಗಳನ್ನ ನಂಬಲ್ಲ. ಬುದ್ಧ ಏನು ಹೇಳ್ತಾರೆ? ವೇದ ಅಪ್ರಮಾಣ, ವೇದ ಪ್ರಮಾಣನೇ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧ ವೇದ ಪ್ರಮಾಣ ಸ್ವತಃ ಬುದ್ಧ ಭಗವಂತನೇ ಇದ್ರೂ ಕೂಡ, ಭಗವಂತನ ಅವತಾರ ಇದ್ರೂ ಕೂಡ ವೇದವನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಿಲ್ಲ ಅಂತ ಬೌದ್ಧ ವಿಚಾರಧಾರೆ, ಬೌದ್ಧ ದರ್ಶನವನ್ನೇ ನಾವು ಸ್ವೀಕಾರ ಮಾಡಲ್ಲ, ನಾವು ಅದನ್ನು ತಿರಸ್ಕರಿಸ್ಬಿಡ್ತೇವೆ. ಜೈನ ಮತ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬೌದ್ಧನ ಥರನೇ ಇದೆ. ಅಲ್ಲೂ ಕೂಡ ಏನಿದೆ, ಅವರು ವೇದಗಳನ್ನ ಪ್ರಮಾಣ ಅಂತ ನಂಬಲ್ಲ. ಅವರಲ್ಲೂ ಕೂಡ ಇದೇ ಥರ ನಿರ್ವಾಣ ಅಂತೇನೇ ಇರುತ್ತೆ. ಅವರು ಒಂದು ಸ್ವಲ್ಪ ಭೇದ ಅಭೇದ ಎರಡರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್. ಯಾವುದು ಇದು ಸತ್ಯ ಇರ್ಬೋದು, ಅದು ಸತ್ಯ ಇರ್ಬೋದು, ಗೊತ್ತಿಲ್ಲ. ಜಗತ್ತು ಸತ್ಯನೂ ಇರ್ಬೋದು, ಮಿಥ್ಯನೂ ಇರ್ಬೋದು, ಗೊತ್ತಿಲ್ಲ.
ಈ ಥರ ಒಂದು ಸ್ವಲ್ಪ ವಿಚಾರಧಾರೆ ಜೈನ ಮತದಲ್ಲಿದೆ. ಆದರೆ ಮೂಲತಃ ಅವರು ಭಗವಂತನ ಅಸ್ತಿತ್ವವನ್ನು ನಂಬಲ್ಲ, ವೇದಗಳನ್ನ ನಂಬಲ್ಲ. ಇದೆಲ್ಲ ಏನಾಗಿದೆ, ಬೌದ್ಧ ಅಂದರೆ ಇವತ್ತಿನ ಸೈಂಟಿಸ್ಟ್ಗಳೇನು ಹೇಳ್ತಾರಲ್ಲ ಅದನ್ನು ವಿಕಸಿತವಾದ ಸಿದ್ಧಾಂತ ಅಷ್ಟೇ. ಆ ಸಿದ್ಧಾಂತ ವಿಕಸಿತವಾಗಿದೆ. ಸೈಂಟಿಸ್ಟ್ಗಳೇನು ಹೇಳ್ತಾರೆ, ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಓದಿರ್ಬೋದು. ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಏನು? ಏನೂ ಇರಲಿಲ್ಲ, ಏನೂ ಇಲ್ಲದೆ ಇರೋ ಸಮಯದಲ್ಲಿ ಒಂದು ವಿಸ್ಫೋಟ ಆಯಿತು. ವಿಸ್ಫೋಟ ಆಗಿ ಒಂದು ಸ್ವಲ್ಪ ವಸ್ತುಗಳ ನಿರ್ಮಾಣ, ಅದು ಹೇಗೆ ನಿರ್ಮಾಣ ಅದು ಅದಕ್ಕೆ ಭಾಳ ಕಾಂಪ್ಲಿಕೇಟೆಡ್ ಥಿಯರಿಗಳನ್ನ ಕೊಡ್ತಾರೆ. ಮ್ಯಾಟರ್, ಆ್ಯಂಟಿ ಮ್ಯಾಟರ್, ಈ ಥರ ಭಾಳಷ್ಟು ಚರ್ಚೆ ಮಾಡ್ತಾರೆ. ಒಟ್ಟಲ್ಲಿ ಏನೋ ಆಗಿ ಈ ಪ್ರಪಂಚ ಬೆಳೀತಾ ಇದೆ. ಈಗ ಮುಂದೆ ಭವಿಷ್ಯ ಗೊತ್ತಿಲ್ಲ, ಒಂದಿನ ಮತ್ತೆ ಇದನ್ನೆಲ್ಲ ಸೇರಿಕೊಂಡು ಏನೂ ಇರಲ್ಲ ಅಂತ ಸೈಂಟಿಸ್ಟ್ಗಳು ವಿಚಾರ, ಇದರ ಕಲ್ಪನೆ. ಆ ಥರದ್ದು ಕಲ್ಪನೆ ಬೌದ್ಧ ಮತದಲ್ಲಿ ಆವಾಗಲೇ ಕೊಟ್ಬಿಟ್ಟಿದ್ದಾರೆ. ಬುದ್ಧ ಆವಾಗಲೇ ಈ ವಿಚಾರಧಾರೆಯನ್ನು ಕೊಟ್ಬಿಟ್ಟಿದ್ದಾರೆ. ಸೈಂಟಿಸ್ಟ್ ಏನು ಹೊಸದು ಹುಡುಕೋ ಅವಶ್ಯಕತೆ ಇಲ್ಲ. ಆದರೆ ಚಾರ್ವಾಕ ಆಯಿತು, ಬೌದ್ಧ ಆಯಿತು, ಜೈನ ಆಯಿತು, ಇವೆಲ್ಲ ನಾಸ್ತಿಕ ದರ್ಶನಗಳು. ಈಗ ಆಸ್ತಿಕ ದರ್ಶನಗಳಲ್ಲಿ ಯಾರ್ಯಾರಿದ್ದಾರೆ? ಭಾರತದ ಆಸ್ತಿಕ ದರ್ಶನ ಇತಿಹಾಸದಲ್ಲಿ ಯೋಗ, ಸಾಂಖ್ಯ, ಆಮೇಲೆ ನ್ಯಾಯ, ವೈಶೇಷಿಕ, ಆಮೇಲೆ ತಾಂತ್ರಿಕ ದರ್ಶನ, ಪೌರಾಣಿಕ ದರ್ಶನ, ವೇದಾಂತ ದರ್ಶನ, ಇಷ್ಟೆಲ್ಲ ದರ್ಶನಗಳು ಭಾರತದ ಆಸ್ತಿಕ ಇತಿಹಾಸದಲ್ಲಿ ಇದೆ. ಈಗ ಪ್ರತಿಯೊಬ್ಬರು ದರ್ಶನದವರು ವೇದಗಳನ್ನ ಬೇರೆ ಬೇರೆ ರೀತಿಯಿಂದ ಪ್ರತಿಪಾದನೆ ಮಾಡಿದ್ರು. ವೇದವನ್ನು ಎಲ್ಲರೂ ನಂಬ್ತಾರೆ. ಇವಾಗ ನಾನು ಏನು ಲಿಸ್ಟ್ ಹೇಳಿದೆ, ಇವರೆಲ್ಲರೂ ವೇದವನ್ನು ನಂಬ್ತಾರೆ. ಆದರೆ ವೇದದ ಪ್ರತಿಪಾದನೆ, ವೇದದ ಅರ್ಥವನ್ನು ಬೇರೆ ಬೇರೆ ರೀತಿಯಿಂದ ಕೊಟ್ಟಿದ್ದಾರೆ ಇವರು. ಬೌದ್ಧರು ಏನು ಮಾಡಿದರು? ಬೌದ್ಧರು ವೇದವನ್ನು ತಿರಸ್ಕಾರ ಮಾಡಿದರು. ಯಾಕೆ ತಿರಸ್ಕಾರ ಮಾಡಿದರು? ಇತಿಹಾಸ ಗೊತ್ತೇ ಯಾರಿಗಾದರೂ? ನೋಡಿ, ತ್ರೈಗುಣ್ಯ ವಿಷಯ ವೇದಗಳಲ್ಲಿ 3 ಗುಣಗಳ ಬಗ್ಗೆ ಇದೆ. ವೇದದಲ್ಲಿ ಬ್ರಾಹ್ಮಣ, ಸಂಹಿತ, ಆರಣ್ಯಕ, ಉಪನಿಷದ, ಈ 4 ಭಾಗಗಳಿದೆ. ಬ್ರಾಹ್ಮಣ, ಸಂಹಿತ, ಆರಣ್ಯಕ, ಉಪನಿಷದ ಅಂತ. ಉಪನಿಷತ್ಗಳು ಆಧ್ಯಾತ್ಮಿಕ ಜೀವನದ ಬಗ್ಗೆ ಹೇಳ್ತವೆ. ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಿದ್ದಾರೆ, ಆ ಆಧ್ಯಾತ್ಮಿಕ ವಿಷಯಗಳು ಉಪನಿಷತ್ತಲ್ಲಿ ಇರ್ತದೆ. ಬ್ರಾಹ್ಮಣದಲ್ಲಿ ಪೂಜೆ ಪುರಸ್ಕಾರ ಹೇಗೆ ಮಾಡಬೇಕು ಅದರ ಬಗ್ಗೆ ಜ್ಞಾನ ಇದೆ. ಈ ಥರ ಆರಣ್ಯಕಗಳಲ್ಲಿ ಮತ್ತೊಂದು ಜ್ಞಾನ ಇದೆ, ಬೇರೆ ವಿಷಯಗಳು ಚರ್ಚೆ ಇದೆ. ಈಗ ಈ ಆರಣ್ಯಕ ಮತ್ತು ಬ್ರಾಹ್ಮಣ ತುಂಬ ಜಾಸ್ತಿ ಪ್ರತಿಪಾದ ಆಯಿತು ಆ ಸಮಯದಲ್ಲಿ. ಅವರು ಬರೀ ವೇದಗಳನ್ನ ಎದಕ್ಕೆ ಬಳಸ್ತಾ ಇದ್ರು? ಪೂಜೆ ಮಾಡಬೇಕು, ಯಜ್ಞ ಮಾಡಬೇಕು, ಬಲಿ ಕೊಡಬೇಕು ಪ್ರಾಣಿಗಳಿಗೆ. ನೋಡಿ, ವೇದದಲ್ಲಿ ಹೌದು ಪ್ರಾಣಿಗಳು ಬಲಿ ಕೊಡೋದಿದೆ, ಅದರಲ್ಲೇನು ಸುಳ್ಳಿಲ್ಲ. ಆದರೆ ಅದು ಪ್ರಾಣಿಗಳ ಬಲೆ ಇವರು ಕಲ್ಪನೆ ಮಾಡೋ ಥರ ಇಲ್ಲ. ಎಲ್ಲಾದರೂ ವೇದಗಳಲ್ಲಿ ಈ ಥರ ಲಕ್ಷಾನುಗಟ್ಟಲೆ ಪ್ರಾಣಿಗಳನ್ನ ಬಲಿ ಕೊಟ್ಬಿಟ್ರು ಆ ಥರ ಇದೆಯಾ? ಅದು ಇಂದ್ರಿಯ ಭೋಗಕ್ಕೋಸ್ಕರ ಅಲ್ಲ. ಪ್ರಾಣಿಗಳನ್ನ ಏಕೆ ಬಲಿ ಕೊಡ್ತಾಯಿದ್ರು? ಆ ಪ್ರಾಣಿ ಬಲಿ ಕೊಟ್ಟರೆ ಅದು ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ. ಅದರಲ್ಲಿ ವಿಶೇಷವಾದ ಒಂದು ಅಂಗವನ್ನು ಅಗ್ನಿಗೆ ಆಹುತಿ ಕೊಡ್ತಾರೆ. ಮತ್ತು ಆ ಮಂತ್ರಶಕ್ತಿ ಇಷ್ಟು ಇರ್ತದ, ಆ ಮಂತ್ರಶಕ್ತಿಯಿಂದ ಆ ಪ್ರಾಣಿಗಳಿಗೆ ಮನುಷ್ಯ ಜನ್ಮ ಸಿಗ್ತಾಯಿತ್ತು. ಕೃಷ್ಣ ಭಕ್ತಿ ಮಾಡೋ ಥರ ಮನುಷ್ಯ ಜನ್ಮ ಸಿಗ್ತಾಯಿತ್ತು. ಮತ್ತು ಅವ್ರ ಮಂತ್ರ ಪವರ್ ಈ ಥರ ಇರ್ತಾಯಿತ್ತಲ್ಲ, ಆ ಪ್ರಾಣಿಗಳೇನು ಬಲಿ ಕೊಟ್ಟಿರ್ತಾರೆ, ಬೇಕಾದರೆ ಅದಕ್ಕೆ ಮತ್ತೆ ಮರುಜನ್ಮ ಅದೇ ಶರೀರದಲ್ಲೂ ಕೂಡ ಕೊಡ್ಬೋದು ಅವರು. ಆ ಥರ ಪವರ್ ಆ ಬ್ರಾಹ್ಮಣರಿಗೆ ಇರ್ತಾಯಿತ್ತು ಆಗಿನ ಕಾಲದಲ್ಲಿ. ಮತ್ತು ಯಜ್ಞದಲ್ಲಿ ಕೊಡುವಂಥ ಆಹುತಿ ಕೊಡುವಂಥ ದ್ರವ್ಯಗಳು ಅಷ್ಟು ಪರಿಶುದ್ಧವಾಗಿತ್ತು. ಇದ್ಯಾವುದೂ ಇಂದ್ರಿಯ ಭೋಗಕ್ಕೋಸ್ಕರ ಮಾಡ್ತಾ ಇರಲಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅಲ್ಲಿ ಪ್ರಾಣಿಗಳು ಬಲಿ ಕೊಡ್ತಾರಲ್ಲ, ಅದು ನೇರವಾಗಿ ಇಂದ್ರಿಯ ಭೋಗಕ್ಕೋಸ್ಕರ ಅಷ್ಟೇ, ನಾವು ತಿನ್ನಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಅದು ಪೂರ್ತಿ ತಪ್ಪು. ಅದು ವೇದಗಳಲ್ಲಿ ಎಲ್ಲೂ ಕೊಟ್ಟಿಲ್ಲ. ವೇದಗಳಲ್ಲಿ ಏನಾದರೂ ಈ ಥರ ಯಜ್ಞಗಳು ಮಾಡಿದರೆ ವಿಶೇಷ ಪ್ರಾಣಿಗಳನ್ನ ಸ್ವೀಕಾರ ಮಾಡಿ ಅದನ್ನು ಅವರಿಗೆ ಉದ್ಧಾರ ಆಗಲಿ ಅನ್ನೋದಕ್ಕೋಸ್ಕರ ಕೊಡ್ತಾಯಿದ್ರು ಹೊರತು ಅದರಲ್ಲಿ ಏನೂ ಸ್ವಾರ್ಥ ಲೋಭ ಇರಲಿಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಆದರೆ ಕಾಲಕ್ರಮೇಣ ಕಲಿಯುಗ ಪ್ರಭಾವದಲ್ಲಿ ಇದು ಇಂದ್ರಿಯ ಭೋಗದ ಸಾಧನೆ ಆಗಿಬಿಡ್ತು ಅಷ್ಟೇ. ಈ ಥರ ಬಲಿ ಕೊಟ್ಟು ನಾವು ಮಾಂಸ ಭಕ್ಷಣೆ ಮಾಡ್ಬೋದು ಅನ್ನೋ ಇಂದ್ರಿಯ ಭೋಗದ ಸಾಧನೆ ಆಯಿತು ಅಷ್ಟೇ. ಆಮೇಲೆ ದಯೆ ಮನುಷ್ಯ ಸಮಾಜದಲ್ಲಿ ಉಳಿಲಿಲ್ಲ. ಆದ್ದರಿಂದ ಎಲ್ಲಿ ಮಾಂಸ ಭಕ್ಷಣೆ ಆಗುತ್ತೆ ಅಲ್ಲಿ ದಯೆ ಇರಲ್ಲ. ಅದಕ್ಕೆ ನಮ್ಮ ಇಸ್ಕಾನಲ್ಲಿ ನಾವು ದೀಕ್ಷೆ ತೊಗೋಬೇಕಂದ್ರೆ ಕಂಪಲ್ಸರಿ ಒಂದು ನಿಯಮ ಏನಿದೆ, ಮಾಂಸ ಭಕ್ಷಣೆ ಮಾಡಬಾರ್ದು ಅಂತ. ಹೌದಲ್ವಾ? ಯಾಕಂದರೆ ಅದು ಮಾಡಿದರೆ ದಯೆ ಇರಲ್ಲ. ನೀವೊಂದು ಪ್ರಾಣಿಯನ್ನು ಹತ್ಯೆ ಮಾಡ್ತಾ ಇರ್ತೀರಾ, ಹಾಗಿದ್ರೆ ಬೇರೆಯವ್ರ ಮೇಲೆ ಹೇಗೆ ದಯೆ ತೋರಿಸ್ತೀರ? ಅದಕ್ಕೆ ಬುದ್ಧ ಏನು ಮಾಡಿದ್ರು, ಸರಿಯಪ್ಪ ನೀವು ವೇದಗಳನ್ನ ಈ ಥರ ಮಾಡ್ತಾ ಇದ್ದೀರಾ, ವೇದಗಳನ್ನೇ ಬಿಟ್ಟು ಬಿಡೋಣ ಅಂತ ವೇದಗಳನ್ನ ತಿರಸ್ಕಾರ ಮಾಡಿದರು. ನಿಜವಾಗಿ ಬುದ್ಧ ಏನು ಹೇಳ್ಬೇಕಂತಿದ್ರಂದರೆ, ಈ
ಈ ಬ್ರಾಹ್ಮಣ ಭಾಗ ಏನಿದೆಯಲ್ಲ ಬರೀ ಯತ್ನಿಗೋಸ್ಕರ ಅದನ್ನು ಭೌತಿಕ ಲಾಭಕ್ಕೋಸ್ಕರ ಮಾಡೋದನ್ನು ಆ ಭಾಗವನ್ನು ಬಿಟ್ಬಿಡಿ, ಉಪನಿಷತ್ ಭಾಗಗಳನ್ನ ಅಷ್ಟೇ ಗಮನ ಕೊಡಿ ಅಂತ. ಆದರೆ ಜನರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಅವರು ವೇದ ಅಪ್ರಮಾಣ ಅಂತ ಹೇಳ್ಬಿಟ್ರು. ಆಯ್ತಪ್ಪ, ವೇದ ಬಿಟ್ಬಿಡಿ, ಕನಿಷ್ಠ ನಿರ್ವಾಣಕ್ಕೋಸ್ಕರ ಕೆಲಸ ಮಾಡಿ ಅಂತ. ಅಂದರೆ ನೀವು ಸ್ವಾರ್ಥಕ್ಕೋಸ್ಕರ ಶಾಸ್ತ್ರಗಳನ್ನ ಓದಬೇಡಿ, ನೀವು ಭಗವಂತನ ಸೇವೆಗೋಸ್ಕರ ಶಾಸ್ತ್ರವನ್ನು ಓದಿ ಅಂತ ಹೇಳಬೇಕಂತಿತ್ತು. ಆದರೆ ಜನರಿಗೆ ಅರ್ಥ ಆಗಲಿಲ್ಲ. ಜನರು ವಿಪರೀತವಾಗಿ ತಗೊಂಡು ಶಾಸ್ತ್ರಗಳನ್ನ ತಿರಸ್ಕಾರ ಮಾಡಿಬಿಟ್ರು. ಈಗ ಭಾರತೀಯ ಆಸ್ತಿಕ ದರ್ಶನಗಳು ಕೂಡ ಸುಮಾರು ಇದ್ದಾವೆ ಅಂತ ಹೇಳಿದ್ದೆ ನಾನು. ಈಗ ವೇದಗಳನ್ನ ಯಾವ್ಯಾವ ಥರ ಯಾವ ಜನ ಅದನ್ನು ಇಂಟರ್ಪ್ರೆಟ್ ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ ಅಂತ ಅದನ್ನೊಂದು ಸ್ವಲ್ಪ ಹೇಳ್ತೀನಿ. ಈಗ ಶಬರ ಅನ್ನೋರು ಮೀಮಾಂಸಾ ದರ್ಶನವನ್ನು ಪ್ರತಿಪಾದನೆ ಮಾಡಿದರು. ಈ ಶಬರ ಅನ್ನೋರು ಬರೀ ವೇದದಲ್ಲಿ ಪೂಜಾ ಪಾಠ ಯಜ್ಞ ಕರ್ಮಕಾಂಡ ವಿಭಾಗ ಏನಿದೆ ಅಷ್ಟರದಷ್ಟೇ ಟೀಕೆ ಮಾಡಿದರು. ಅವ್ರು ಹೇಳಿದರು ಇದು ಭಾಳ ಮಹತ್ವಪೂರ್ಣ, ಬೇರೆ ಎಲ್ಲ ಬಿಟ್ಬಿಡಿ ವೇದದಲ್ಲಿ ಅಂತ. ಬೇರೆದು ಇಂಪಾರ್ಟೆಂಟ್ ಅಲ್ಲ, ಇಷ್ಟೇ ಇಂಪಾರ್ಟೆಂಟು ಅಂತ ಹೇಳಿದರು. ಇದು ಯಾಕೆ ಇಂಪಾರ್ಟೆಂಟು? ಯಾಕಂದರೆ ಇದು ಕರ್ಮವನ್ನು ಹೇಳುತ್ತೆ, ಸ್ವರ್ಗಾದಿ ಪ್ರಾಪ್ತಿಗೋಸ್ಕರ ನಿಮ್ಗೆ ಹೇಳುತ್ತೆ ಅಂತ. ಸ್ವರ್ಗ ಪ್ರಾಪ್ತ ಮಾಡ್ಬೋದು ನೀವು ಅಂತ, ಅದಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸರಿ, ಉಪನಿಷತ್ತಲ್ಲಿದೆ ಏನಂತೆ ಪುನರ್ಜನ್ಮ ಅದು ಹೇಳುತ್ತೆ ಅಷ್ಟೇ, ಅದು ಬಿಟ್ಟು ಅದರಿಂದ ಇನ್ನು ಜಾಸ್ತಿ ಕಲಿಯುವಂಥ ಅವಶ್ಯಕತೆ ಇಲ್ಲ ಅಂತ ಶಬರರು ಹೇಳಿದರು. ಅದಾದಮೇಲೆ ಆದಮೇಲೆ ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯ ಏನು ಮಾಡಿದರು, ಈ ಉಪನಿಷತ್ ಭಾಗ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದರು, ಅಷ್ಟೇ ಮುಖ್ಯವಾದದ್ದು ಅಂತ ಹೇಳಿದರು. ಉಪನಿಷತ್ತಲ್ಲಿ ಏನು ಹೇಳ್ತಾರೆ, ನೀವು ಪುನರ್ಜನ್ಮ ಇದೆ, ನೀವು ಅಧ್ಯಾತ್ಮಕ್ಕೋಸ್ಕರ ಕೆಲಸ ಮಾಡಿ, ಭೌತಿಕ ಲಾಭಕ್ಕೋಸ್ಕರ ಕೆಲಸ ಮಾಡಬೇಡಿ, ಸ್ವರ್ಗಾದಿ ಕಾಮಗಳನ್ನ ಬಿಟ್ಬಿಡಿ ಅಂತ. ಅದಕ್ಕೆ ಶಂಕರಾಚಾರ್ಯ ಹೇಳಿರೋ ಕಾರಣದಿಂದ ಏನಾಯ್ತಂದರೆ ಬರೀ ಅಧ್ಯಾತ್ಮಕ್ಕಷ್ಟೇ ಫೋಕಸ್ ಮಾಡಿದರು ಜನ. ಈ ಬೇರೆ ಇದರಲ್ಲಿ ಕರ್ಮಗಳೇನಿರ್ತವೆ, ಯಜ್ಞಗಳೇನಿರ್ತವೆ, ಸಂಸ್ಕಾರಗಳಿರ್ತವೆ, ಅದಕ್ಕೆ ಜನ ಅಷ್ಟು ಮಹತ್ವ ಕೊಡಲಿಲ್ಲ. ಅದನ್ನು ಬರೀ ದೇವಿ ದೇವತೆ ಪೂಜೆಗೋಸ್ಕರ ಇದೆ ಅಂತ ಶಂಕರಾಚಾರ್ಯರು ಆ ಭಾಗವನ್ನು ಬಿಟ್ಟು ಈ ಭಾಗವನ್ನಷ್ಟೇ ಪ್ರತಿಪಾದನೆ ಮಾಡಿದರು. ಇನ್ನು ಸಾಯಣಾಚಾರ್ಯ ಅಂತೂ ಬಂದರು. ಆಮೇಲೆ ಸಾಯಣಾಚಾರ್ಯ ಏನು ಹೇಳಿದ್ರು ಅಂದರೆ ಅವರು ಯಾವ ಥರ ಇದೆ ಆ ಥರ ವೇದಗಳನ್ನ ಪ್ರತಿಪಾದನೆ ಮಾಡಿದರು. ಅಂದರೆ ಕರ್ಮಕಾಂಡ ಭಾಗದಲ್ಲಿ ಬರೀ ಕರ್ಮಕಾಂಡದ ಬಗ್ಗೆ ಮಾತಾಡಿದರು, ಉಪನಿಷತ್ ಭಾಗದಲ್ಲಿ ಬರೀ ಅಧ್ಯಾತ್ಮದ ಬಗ್ಗೆ ಮಾತಾಡಿದರು. ಅವರೆಲ್ಲ ಮಿಕ್ಸ್ ಮಾಡಿಬಿಟ್ರು ಫಿಲಾಸಫಿಯನ್ನು, ಅದನ್ನು ಕ್ಲಿಯರಾಗಿ ಹೇಳಲಿಲ್ಲ ಅವರು. ಇನ್ನು ತಾರ್ಕಿಕರು, ಈ ನ್ಯಾಯಿಕರು ಏನಿರ್ತಾರೆ ಅವರು ಈ ಯಾವ ವೇದವನ್ನೇ ಅಂದರೆ ಅವ್ರ ವೇದದಲ್ಲಿ ವಿಶ್ವಾಸ ಇದೆ, ಆದರೆ ತರ್ಕ ದೃಷ್ಟಿಯಿಂದ ವಿಶ್ವಾಸ ಇದೆ. ಫಸ್ಟು ತರ್ಕ ನಮ್ಗೆ ಇಂಪಾರ್ಟೆಂಟು. ತರ್ಕದ ಆಧಾರದ ಮೇಲೆ ನಾವು ಪ್ರೂವ್ ಮಾಡಿದ್ಮೇಲೆ ಆಮೇಲೆ ನಾವು ವೇದನ ನಂಬ್ತೀವಿ, ಫಸ್ಟ್ ವೇದನ ನಂಬಲ್ಲ ಅಂತ. ಇದು ಅವರು ನ್ಯಾಯಿಕರ ವಿಚಾರ. ಫಸ್ಟ್ ನಮಗೆ ತರ್ಕ ಇಂಪಾರ್ಟೆಂಟ್, ತರ್ಕ ಸಿದ್ಧ ಆದಮೇಲೆ ಆಮೇಲೆ ವೇದನ ನಂಬ್ತೀವಿ ಅಂತ, ನೇರವಾಗಿ ವೇದನ ನಂಬಲ್ಲ. ಶಾಸ್ತ್ರದಲ್ಲಿ ಹೇಳಿದೆ ವೇದ ಸ್ವತಃ ಪ್ರಮಾಣ ಅಂದರೆ ಅದು ಸೆಲ್ಫ್ ಎವಿಡೆನ್ಸ್. ನಿಮ್ಗೆ ವೇದಕ್ಕೆ ಪ್ರೂವ್ ಮಾಡಲಿಕ್ಕೆ ಬೇರೆ ಯಾವುದಾದ್ರೂ ಶಾಸ್ತ್ರ ತೋರಿಸೋ ಅವಶ್ಯಕತೆ ಇಲ್ಲ ಅಂತ. ಭಗವದ್ಗೀತೆ ಇಂಟ್ರೊಡಕ್ಷನಲ್ಲಿ ಪ್ರಭುಪಾದ ಬರೀತಾರೆ ಈ ವಿಷಯದಲ್ಲಿ. ಒಂದು ಉದಾಹರಣೆ ಕೊಡ್ತಾರೆ. ಯಾರಿಗಾದ್ರೂ ನೆನಪಿದೆ? ಏನು ಉದಾಹರಣೆ ಕೊಡ್ತಾರೆ? ವೇದ ಸ್ವತಃ ಪ್ರಮಾಣ ಅಂತ ಹೇಳಲಿಕ್ಕೆ ಭೂಮಿಕೆಯಲ್ಲಿ, ಭಗವದ್ಗೀತೆ ಭೂಮಿಕೆಯಲ್ಲಿ ಇದನ್ನು ಹೇಳಿದ್ದಾರೆ. ಇಲ್ಲ, ಇನ್ನೊಂದೇನು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಪ್ರಾಣಿಯ ಮಲ ಸ್ಪರ್ಶ ಮಾಡಿದರೆ ಸ್ನಾನ ಮಾಡಬೇಕಾಗತ್ತೆ, ಆದರೆ ಗೋವಿನ ಸಗಣಿಯನ್ನು ಸ್ಪರ್ಶ ಮಾಡಿದರೆ ಅಷ್ಟೇ ಅಲ್ಲ, ಅದು ಶುದ್ಧವಾಗಿರುತ್ತೆ. ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಬಳಸ್ತಾರೆ ಅದನ್ನ. ಇದು ಯಾಕೆ ಇದು ಶುದ್ಧ ಅಂತ ಗೊತ್ತಾಗುತ್ತೆ? ವೇದದಲ್ಲಿ ಹೇಳಿದೆ ಅಂತ ನಾವು ಒಪ್ಕೊಳ್ತೀವಿ, ಹೌದಲ್ವ? ಕೊನೆಗೆ ನೀವು ಸೈಂಟಿಸ್ಟ್ಗಳು ನೀವು ರಿಸರ್ಚ್ ಮಾಡಿ ನೀವು ಮಾಡಿದ್ರೂ ಕೊನೆಗೆ ನೀವು ಅದೇ ನಿರ್ಧಾರಕ್ಕೆ ಬರ್ತೀರ. ಅದಕ್ಕೆ ಸಮಯ ಯಾಕೆ ಹಾಳು ಮಾಡೋದು? ವೇದ ಪ್ರಮಾಣ ಇದೆ, ವೇದದಿಂದ ಸ್ವೀಕಾರ ಮಾಡೋಣ ಅಂತ ಪ್ರಭುಪಾದ ಹೇಳ್ತಾರೆ. ಅದಕ್ಕೆ ವೇದ ಸ್ವತಃ ಪ್ರಮಾಣ. ಒಂದು ಜ್ಞಾನಕ್ಕೆ ಬೇರೆ ಪ್ರಮಾಣ ಅವಶ್ಯಕತೆ, ಜ್ಞಾನಕ್ಕಿಂತ ದೊಡ್ಡ ಪ್ರಮಾಣ ಯಾವುದಿಲ್ಲ, ಜ್ಞಾನಕ್ಕೆ ಜ್ಞಾನನೇ ಪ್ರಮಾಣ. ಅದಕ್ಕೆ ವೇದ ಪ್ರಮಾಣ ಇರೋದ್ರಿಂದ ಬೇರೆ ಯಾವ ಪ್ರಮಾಣ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈಗ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿರ್ ಜ್ಞಾನಮಾಪೋಹನಂ ಚ ವೇದೈಶ್ಚ ಸರ್ವೇರಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇಹ ಚಾಹಂ ಅಂತ. ಅಂದರೆ ಎಲ್ಲ ವೇದದಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ ಕೃಷ್ಣ ಗೀತೆಯಲ್ಲಿ. ಕೃಷ್ಣ ಭೇದ ಮಾಡಿಲ್ಲ ವೇದದಲ್ಲಿ, ಬರೀ ಉಪನಿಷತ್ತಲ್ಲಿ ಅಷ್ಟೇ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಥವಾ ಬ್ರಾಹ್ಮಣದಲ್ಲಿ ಅಷ್ಟೇ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿಲ್ಲ, ಎಲ್ಲ ಕಡೆ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ವೇದಗಳಲ್ಲಿ ವಿಷ್ಣುನೇ ಪ್ರತಿಪಾದ್ಯ, ಕೃಷ್ಣನೇ ಪ್ರತಿಪಾದ್ಯ, ಅವನ ಬಗ್ಗೆ ಅಷ್ಟೇ ಹೇಳಿದ್ದಾರೆ ಹೊರತು ಬೇರೆ ಯಾರ ಬಗ್ಗೆ ಹೇಳಿಲ್ಲ. ಇನ್ನೊಂದು ಕಠೋಪನಿಷದಲ್ಲಿ ಹೇಳಿದೆ,
ಸರ್ವೈ ವೇದ ಯಥಾ ಪದಮಾಮಂತಿ ಅಂತ. ಅಂದರೆ ಎಲ್ಲ ವೇದದಲ್ಲಿ ವಿಷ್ಣು ಬಗ್ಗೆ ಮಾತಾಡಿದ್ದಾರೆ ಅಂತ ಕಠೋಪನಿಷತ್ತಲ್ಲೂ ಕೂಡ ಹೇಳಿದ್ದಾರೆ. ಮಹಾಭಾರತದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಕಥಾ ಆದಿ ಅಂತೆ ಚ ಮಧ್ಯೆ ಚ ಹರಿ ಸರ್ವತ್ರ ಗೀಯತೆ ಅಂತ. ವೇದ, ರಾಮಾಯಣ, ಮಹಾಭಾರತ, ಪುರಾಣ ಎಲ್ಲದರಲ್ಲಿ ಆದಿ ಮಧ್ಯ ಅಂತ್ಯ ಬರೀ ಹರಿ ಬಗ್ಗೆ ವರ್ಣನೆ ಇದೆ ಹೊರತು ಬೇರೆ ಯಾರ ಬಗ್ಗೆ ವರ್ಣನೆ ಇಲ್ಲ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಂದರೆ ಇವೆಲ್ಲ ಶ್ಲೋಕಗಳು ಏನು ಹೇಳ್ತವೆ ಅಂದರೆ, ವೇದದಲ್ಲಿ ಈ ಥರ ಭೇದ ಇಲ್ಲ, ಪ್ರತಿ ಒಂದು ಶ್ಲೋಕ ವಿಷ್ಣು ಬಗ್ಗೆನೇ ಹೇಳ್ತಾ ಇದೆ ಹೊರತು ಬೇರೆ ಯಾರ ಬಗ್ಗೆ ಹೇಳ್ತಾನೆ ಇಲ್ಲ ಅಂತ. ಅದಂಗೆ ಹೇಳ್ತೀರಿ, ಎಷ್ಟೋ ಅಗ್ನಿ ಸೂಕ್ತ ಅಂತಿದೆ, ವಾಯು ಸೂಕ್ತ ಅಂತಿದೆ, ಆಮೇಲೆ ಶ್ರೀ ಸೂಕ್ತ ಅಂತಿದೆ, ಆಮೇಲೆ ದೇವಿ ಸೂಕ್ತ ಅಂತಿದೆ, ಎಷ್ಟೋ ಸೂಕ್ತಗಳಿದಾವಲ್ಲ ವೇದಗಳಲ್ಲಿ. ಇಲ್ಲ, ಆ ಎಲ್ಲ ಸೂಕ್ತಗಳು ಗೌಣ ಅರ್ಥದಲ್ಲಿ ಆ ದೇವತೆಗಳಿಗೆ ಮಾಡ್ತಿರ್ಬೋದು, ಆದರೆ ಮೂಲ ಅದು ಭಗವಂತನಿಗೆ ವರ್ಣನೆ ಮಾಡ್ತಾ ಇದೆ ಹೊರತು ಬೇರೆ ಯಾರಿಗೆ ವರ್ಣನೆ ಮಾಡ್ತಾ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈಗ ಗಣಾನಾಂತ್ವಾ ಗಣಪತಿಂ ಹವಾಮಹ ಇವೆಲ್ಲ ಶ್ಲೋಕಗಳಿದ್ದಾವೆ, ಆದರೆ ಅದರಲ್ಲಿ ಒಳಗಡೆ ನೀವು ಅರ್ಥ ನೋಡಿದರೆ ಗಣಪತಿ ಅಂದರೆ ಗಣಗಳ ಪತಿ, ಕೊನೆಗೆ ಭಗವಂತನೇ ಅದು. ನೀವು ಫಸ್ಟ್ ಹೆಸರು ಗಣೇಶ ಅಂತ ಹೇಳ್ಬೋದು, ಆದರೆ ಡೀಪಾಗಿ ಹೋದರೆ ಕೊನೆಗೆ ಭಗವಂತನ ಬಗ್ಗೆ ವೇದ ಮಂತ್ರಗಳಲ್ಲಿ ಹೇಳಿದೆ, ಬೇರೆ ಯಾರ ಬಗ್ಗೆ ಹೇಳಿಲ್ಲ. ಅದಕ್ಕೆ ನಾವು ಈ ಥರ ಹೇಳ್ಬೋದು, ವೇದೇಶ್ಚ ಸರ್ವೇರಹಮೇವ ವೇದ್ಯ ಅಂದರೆ ಎಲ್ಲ ವೇದಗಳಲ್ಲಿ ಅವನ ಬಗ್ಗೆ ಅಷ್ಟೇ ಮಾತಾಡಿದೆ ಬಿಟ್ಟು ಯಾರ ಬಗ್ಗೆ ಮಾತಾಡಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಭಾರತ ದೇಶದಲ್ಲಿ ಭಾಳಷ್ಟು ಬೇರೆ 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 ಪಂಥಗಳಾಗಿದ್ದು. ಚೈತನ್ಯ ಮಹಾಪ್ರಭುಗಳ ಅವತಾರ ಆಗೋಕ್ಕಿಂತ ಮುಂಚೆ ಕೆಲವೊಬ್ಬರು ಅಲ್ಲಿ ನವದ್ವೀಪದಲ್ಲಿ ಒಂದು ನ್ಯಾಯದ ಪೀಠ ಆಗಿತ್ತು. ಅವರು ನ್ಯಾಯಿಕರು ತರ್ಕದ ಆಧಾರದ ಮೇಲೆ ಎಲ್ಲ ಚರ್ಚೆ ಮಾಡ್ತಾಯಿದ್ರು. ಆಮೇಲೆ ಮೀಮಾಂಸಕರು ಅವ್ರದ್ದೊಂದು ಬೇರೆ ವಿಚಾರಧಾರೆ ಇತ್ತು. ಅವರು ಯಜ್ಞ ಸಂಸ್ಕಾರಗಳಲ್ಲಿ ಕರ್ಮಕಾಂಡ, ಸ್ವರ್ಗಾದಿ ಸುಖ ಅದರಲ್ಲೇ ಮುಳುಗಿಬಿಟ್ಟಿದ್ರು. ಈ ಭಾರತದ ಇತಿಹಾಸದಲ್ಲಿ ವೇದಗಳಿಂದು ಈ ಥರ ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ವೇದಗಳಲ್ಲಿ ಋಗ್ವೇದದಲ್ಲಿ ಈ ಶ್ಲೋಕ ಇದೆ, ಏನಂತೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ತಮ್ ಉಪಬ್ರಹ್ಮೇತ್ ಅಲ್ಪಶ್ರುತೆ ಬಿಬೇತ್ ವೇದ. ವೇದಗಳಿಗೆ ಭಯ ಇದೆ ಅಂತ. ಯಾರ ಬಗ್ಗೆ ಭಯ ಇದೆ ವೇದಗಳಿಗೆ? ವೇದನ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ, ಅವ್ರಿಗೆ ಯಾರು ಭಯ ಇಲ್ಲ. ಅಲ್ಪಶ್ರುತಿ, ಯಾರು ಅರ್ಧ ಓದಿರ್ತಾರಲ್ಲ ಅಂಥ ಜನರನ್ನ ಕಂಡ್ರೆ ವೇದಗಳಿಗೆ ಭಯ ಅಂತ. ಯಾರು ಪೂರ್ಣ ಜ್ಞಾನ ಇರಲ್ಲ, ಅರ್ಧ ಶಾಸ್ತ್ರವನ್ನು ಓದ್ಬಿಟ್ಟಿರ್ತಾರೆ ಅಂಥವ್ರನ್ನ ಕಂಡ್ರೆ ವೇದಗಳಿಗೆ ಭಯ. ಯಾಕಂದರೆ ಅಂಥ ಜನರು ಬಂದು ವೇದಗಳು ತಪ್ಪು ಅರ್ಥ ಮಾಡಿಕೊಡ್ತಾರೆ. ಈ ಚೈತನ್ಯ ಮಹಾಪ್ರಭು ಬರೋಕ್ಕಿಂತ ಮುಂಚೆ ಇದೇ ಪರಿಸ್ಥಿತಿಯಾಗಿತ್ತು. ಎಲ್ಲರೂ ಸ್ವಲ್ಪ ಭಾಗವನ್ನು ಓದ್ಬಿಟ್ಟು ಅವ್ರದ್ದೇ ಆದ ವಿಚಾರಧಾರೆಯನ್ನು ಇಡ್ಲಿಕ್ಕೆ ಶುರು ಮಾಡಿದರು. ಆವಾಗ ಎಷ್ಟೋ ನೀವು ಬಂಗಾಲಿ ಇತಿಹಾಸದಲ್ಲಿ ನೋಡಿ, ಎಷ್ಟು ಕಾಳಿದೇವಿಗೆ ಬಲಿ ಕೊಡ್ತಾಯಿದ್ರು, ಮಾಂಸ ಭಕ್ಷಣೆ ಆಗ್ತಾಯಿತ್ತು. ಆಮೇಲೆ ಭಗವಂತನ ಹೆಸರಿಲ್ಲ, ದೇವರ ಹೆಸರು ತಗೊಂಡು ಮಾಂಸ ಭಕ್ಷಣೆ ಮಾಡ್ತಾಯಿದ್ರು. ಆಮೇಲೆ ಅದಾದಮೇಲೆ ಇನ್ನು ಕೆಲವೊಂದು ಜನರು ಕರ್ಮಕಾಂಡಿಗಳಿದ್ರು. ಅವರು ಸ್ವರ್ಗಾದಿ ಸುಖಕ್ಕೋಸ್ಕರ ಕೆಲಸ ಮಾಡ್ತಿದ್ರು. ಸ್ವರ್ಗದಲ್ಲಿ ಭಾಳಷ್ಟು ಸುಖ ಇದೆ. ಇವತ್ತು ಭಾರತದಲ್ಲಿ ಹೇಳ್ತಾರಲ್ಲ, ಇವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸ್ವರ್ಗಕ್ಕೆ ಹೋಗ್ತಾರೆ ಅಂದರೆ ಏನು? ಅದು ಎಲ್ಲ ಸರ್ವಶ್ರೇಷ್ಠ ಸ್ಥಾನ ಜನ ಅಂದ್ಕೊಂಡಿದ್ದಾರೆ. ಸ್ವರ್ಗದಲ್ಲಿ ಏನಿದೆ? ಸ್ವರ್ಗದಲ್ಲಿ ಸುರಪಾನ, ಅಪ್ಸರೆ ಇದೆಲ್ಲ ಸುಖ ಇದೆ. ಆ ಸುಖಕ್ಕೋಸ್ಕರ ಜನರು, ಇಲ್ಲಿ ದುಃಖ ಇದೆಯಲ್ಲ ಅಲ್ಲಾದರೂ ಸುಖ ಅನುಭವಿಸ್ಲಿ ಮುಂದಿನ ಜನ್ಮದಲ್ಲಿ ಅಂತ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಜನ. ಆದರೆ ತೇತು ಭುಕ್ತಾಂ ಸ್ವರ್ಗಲೋಕಂ ವಿಷಾದಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈ ಧರ್ಮಂ ಪ್ರಪನ್ನ ಗತಾಗತ ಕಾಮ ಕಾಮಾಲ ಬಂತೆ ಅಂತ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನು ಹೇಳಿದಾನೆ ಕೃಷ್ಣ? ಏನಂತೆ, ನಾವು ಭಾಳಷ್ಟು ಪುಣ್ಯಕರ್ಮಗಳನ್ನ ಮಾಡಿ ಯಜ್ಞ ಯಾಗಾದಿಗಳನ್ನ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೋದು. ಆದರೆ ನಮ್ಮ ಪುಣ್ಯಗಳು ಮುಗಿದ ಮೇಲೆ ಏನಾಗುತ್ತೆ? ಮತ್ತೆ ನಾವು ಈ ಮರ್ತ್ಯಲೋಕಕ್ಕೆ ಬರಬೇಕು. ಸ್ವರ್ಗಲೋಕಕ್ಕೆ ಹೋದರೆ ಮೋಕ್ಷ ಅಲ್ಲ. ಇದು ತುಂಬ ದುರ್ಲಭವಾದ ಜ್ಞಾನ. ಇದು ಎಲ್ಲೂ ಸಿಗಲ್ಲ, ಭಾಳ ಕಡಿಮೆ. ಬಹುಶಃ ಜನ ಎಲ್ಲರೂ ಸ್ವರ್ಗ ಅಂದರೆ ಮೋಕ್ಷ ಅಂತ ಅಂದ್ಕೊಂಡಿದ್ದಾರೆ. ಸ್ವರ್ಗ ಅಂದರೆ ಮುಗೀತು ಅಂತ ಇಲ್ಲ. ಸ್ವರ್ಗದಲ್ಲಿ ಇಲ್ಲಿಗಿಂತ ಜಾಸ್ತಿ ಆಯುಷ್ಯ ಇದೆ. ಇಲ್ಲಿ 50-60 ವರ್ಷ 100 ವರ್ಷ ಬದುಕಿದ್ರಿ, ಅಲ್ಲಿ 10,000 ವರ್ಷ ಬದುಕ್ಬೋದು, 20,000 ವರ್ಷ ಬದುಕ್ಬೋದು. ಆದರೆ ಕೊನೆಗೆ ಪುಣ್ಯ ಮುಗಿದ ಮೇಲೆ ಇಲ್ಲೇ ಬರಬೇಕು. ಆದರೆ ಅದಕ್ಕಿಂತ ಮುಂದೆ ನಾವು ಪ್ರಯತ್ನ ಮಾಡಬೇಕು, ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅಂತ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಹೇಳಿದರು. ಈಗ ಕೃಷ್ಣ ಬಂದರು ಭೂಮಿ ಮೇಲೆ. ಕೃಷ್ಣ ಬಂದು ಏನು ಮಾಡಿದರು? ಭಗವಂತ ಯಾರಿದ್ದಾನೆ ಅದನ್ನು ಹೇಳಿಕೊಟ್ರು. ಭಗವಂತನ ಧಾಮ ಯಾವ ಥರ ಇದೆ ಅದರ ಪರಿಚಯ ಮಾಡಿಕೊಟ್ರು.
ನೋಡಿ, ಈ ಪ್ರಪಂಚ ಇದೆ, ಈ ಭೌತಿಕ ಪ್ರಪಂಚ, ಈ ಭೌತಿಕ ಪ್ರಪಂಚಕ್ಕೆ ಕೃಷ್ಣ ದುಃಖಾಲಯಂ ಶಾಶ್ವತಂ ಅಂತ ಹೇಳಿದ್ದಾನೆ. ಇಲ್ಲೇನಿದೆ? ದುಃಖದ ಸಮುದ್ರ ಇದು. ಈ ಥರ ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದಾವೆ. ಅವೆಲ್ಲ ಕೋಟಿ ಕೋಟಿ ಬ್ರಹ್ಮಾಂಡಗಳು ಬರೀ ಮಹಾವಿಷ್ಣುನ ಶ್ವಾಸ ಹೊರಗಡೆ ತೊಗೊಂಡ್ರೆ ಬರ್ತವೆ, ಮಹಾವಿಷ್ಣು ಶ್ವಾಸ ಒಳಗಡೆ ತೊಗೊಂಡ್ರೆ ಹೋಗ್ಬಿಡ್ತವೆ. ಬ್ರಹ್ಮಂದು ಒಂದಿನ ಎಷ್ಟು ಅಂತ ನಾವು ಇವಾಗ ಚರ್ಚೆ ಮಾಡಿದ್ವಿ, ಹೌದಲ್ವಾ? ಆ ಥರ 100 ವರ್ಷ ಬ್ರಹ್ಮ ಬದುಕ್ತಾರೆ. 100 ವರ್ಷ ಬ್ರಹ್ಮ ಬದುಕಿದ ಮೇಲೆ ಬ್ರಹ್ಮನಿಗೂ ಸಾವು ಇದೆ. ಆ ಬ್ರಹ್ಮ ಹುಟ್ಟಿ ಬೆಳೆದು ಇಷ್ಟೆಲ್ಲ ಸೃಷ್ಟಿ ಮಾಡಿ ಇಷ್ಟು 100 ವರ್ಷ ಬದುಕಿ ಸತ್ತೋದ್ಮೇಲೆ ಅದು ಮಹಾವಿಷ್ಣುಗೆ ಎಷ್ಟು ಸಮಯ ಗೊತ್ತಾ? ಒಂದು ಶ್ವಾಸ ಹೊರಗೆ ಬಿಟ್ಟರು, ಶ್ವಾಸ ಒಳಗಡೆ ತೊಗೊಂಡ್ರು, ಕೋಟಿ ಕೋಟಿ ಬ್ರಹ್ಮಗಳು ಹುಟ್ಟಿ ಸತ್ತೋಗ್ಬಿಟ್ರು. ಮಹಾವಿಷ್ಣುಗೆ ಅಷ್ಟೇ ಅದು. ಅಂದರೆ ಆ ಸೃಷ್ಟಿಯಲ್ಲಿ ನಮ್ಮ ಸ್ಥಾನ ಎಷ್ಟು ಚಿಕ್ಕದಿದೆ ಯೋಚನೆ ಮಾಡಿ. ಇದು ವಿರಜಾ ಸಮುದ್ರದಲ್ಲಿ, ಕಾರಣ ಸಮುದ್ರದಲ್ಲಿ ಮಹಾವಿಷ್ಣು ಮಲಗಿರ್ತಾರೆ, ಇದು ಮಾಡ್ತಾರೆ. ಯಾರು ಜೀವಿಗಳು ಮುಕ್ತಿಯನ್ನು ಹೊಂದಲಿಕ್ಕೆ ಯೋಗ್ಯರಾಗ್ತಾರೆ ಅವರು ಆ ಸಮುದ್ರದಲ್ಲಿ ಸ್ನಾನ ಮಾಡಿ ತಮ್ಮ ಇದು ಮನಸ್ಸು ಬುದ್ಧಿ ಅಹಂಕಾರ ಇರುವಂಥ ಸೂಕ್ಷ್ಮ ಶರೀರವನ್ನು ಅಲ್ಲಿ ಬಿಟ್ಟು ಆ ನದಿಯಲ್ಲಿ ಅವರು ಮುಂದೆ ವೈಕುಂಠಕ್ಕೆ ಹೋಗ್ತಾರೆ. ಈ ಲೋಕ ಬಿಟ್ಟು ಮುಂದೆ ವೈಕುಂಠ ಅಂತಿದೆ. ಎಷ್ಟೋ ಜನರು ಆ ವೈಕುಂಠದ ಆರಂಭದಲ್ಲಿ ಬ್ರಹ್ಮಜ್ಯೋತಿ ಅಂತ ಕೃಷ್ಣ ಬೆಳಕ ಇರುತ್ತೆ, ಅದರಲ್ಲಿ ಲೀನ್ ಆಗಲಿಕ್ಕೆ ಆಸೆ ಪಡ್ತಾರೆ, ಕೊನೆಗೆ ಲೀನ್ ಆಗಿಬಿಡಬೇಕು ಅಂತ. ಆದರೆ ಆ ಭಕ್ತರು ಅಲ್ಲಿಗೆ ನಿಲ್ಲಿಸಲ್ಲ. ಭಕ್ತರಿಗೆ ಮುಂದೆ ಹೋಗಿ ಭಗವಂತನ ನೇರ ಸೇವೆ ಬೇಕಾಗಿರುತ್ತೆ. ಭಗವಂತನ ಸೇವೆ ಯಾವ ರೀತಿಯಿಂದ ಇರುತ್ತೆ? ಭಗವದ್ಗೀತೆ ಆರಂಭದಲ್ಲಿ ಬರೆದಿದ್ದಾರೆ, 5 ರೀತಿಯಿಂದ ಭಗವಂತನ ಸೇವೆ ಮಾಡ್ಬೋದು. ಯಾರಾದರೂ ಹೇಳ್ಬೋದಾ ಯಾವ ರೀತಿಯಿಂದ ಭಗವಂತನ ಸೇವೆ ಮಾಡ್ಬೋದು? ಇಲ್ಲ, ಇದಲ್ಲ. ಭಗವಂತನ ಜೊತೆಗೆ ಕ್ಷಮಿಸಿ, ಬೇರೆ ರೀತಿಯಿಂದ ಹೇಳ್ತೀನಿ. ಭಗವಂತನ ಜೊತೆಗೆ 5 ರೀತಿಯ ಸಂಬಂಧಗಳನ್ನ ನಾವು ಇಟ್ಕೋಬೋದು. ಯಾವ ರೀತಿಯಿಂದ ಸಂಬಂಧಗಳನ್ನ ಭಗವಂತನ ಜೊತೆಗೆ ಇಟ್ಕೋಬೋದು? ಕ್ರಮದಲ್ಲಿ ಹೇಳ್ಬೋದಾ? ಯಾಕಂದರೆ ಇದು ಉತ್ತರೋತ್ತರ ಕ್ರಮ ಇದೆ. ಇದು ಕೆಳಗಡೆಯಿಂದ ಮೇಲಿನ ತನಕ. ಮೊದಲು ಶಾಂತರಸ ಅಂದರೆ ಗೋಗಳಾಗಲಿ ಹುಲ್ಲಾಗಲಿ ಅದರದ್ದು ಪರಸ್ಪರ ರಸದಲ್ಲಿ ಹರೇ ಕೃಷ್ಣ, ಸ್ವಲ್ಪ ಸೈಲೆಂಟ್ ಮಾಡ್ಬೋದಾ ಮೊಬೈಲ್? ಅದಕ್ಕೆ ಅವ್ರದ್ದು ವ್ಯವಹಾರ ಯಾವ ಥರ ಇರುತ್ತೆ? ಬರೀ ಕೃಷ್ಣ ಗೋವಿನ ತಲೆ ಬೆನ್ನ ಮೇಲೆ ಕೈ ಇಡ್ತಾನೆ, ಅಷ್ಟೇ ಅವ್ರ ರಸ, ಅಷ್ಟೇ ಅವ್ರ ಸುಖ. ಅಥವಾ ಹುಲ್ಲು ಮೇಲೆ ನಡೀತಾನೆ, ಅದು ಅವ್ರ ಸುಖ, ಅದು ಶಾಂತರಸ ಅಂತ ಹೇಳ್ತಾರೆ. ಇನ್ನು ದಾಸ್ಯತ್ವದಲ್ಲಿ ಏನಿರುತ್ತೆ? ಇಲ್ಲ, ಅವ್ರು ಕೆಲಸದವರಿದ್ದು ಕಾಲು ಒತ್ತಾರೆ ಅಥವಾ ಮನೆ ಕ್ಲೀನ್ ಮಾಡ್ತಾರೆ, ಅವ್ರಿಗೋಸ್ಕರ ಮನೆಯೆಲ್ಲ ರೆಡಿ ಮಾಡ್ತಾರೆ, ಏನೋ ಒಂದು ಸಂಬಂಧ ಇರುತ್ತೆ ಅವರಲ್ಲಿ. ಹನುಮಂತ ದಾಸ್ಯರಸದಲ್ಲಿ ಇದ್ದರು. ಆಮೇಲೆ ಮುಂದೆ ಸಾಕ್ಷ್ಯರಸದಲ್ಲಿ ಅರ್ಜುನ ಇದ್ದ. ಕೃಷ್ಣನ ಸ್ನೇಹಿತರು ಭಾಳಷ್ಟು ಇದ್ದಾರೆ. ಸುಬಲ, ಶ್ರೀಧಾಮ, ಮಧುಮಂಗಲ, ಸ್ತೋಕ ಕೃಷ್ಣ, ಲವಂಗ, ಈ ಥರ ಭಾಳಷ್ಟು ಸ್ನೇಹಿತರಿದ್ದಾರೆ ಕೃಷ್ಣನ. ಅವರೆಲ್ಲರೂ ಸಾಕ್ಷ್ಯರಸದಲ್ಲಿ ಸಾಮ್ಯಭಾವ ಇರುತ್ತೆ. ಸಾಮ್ಯಭಾವ ಅಂದರೆ ಏನು? ಇವನು ನಮ್ಮ ಫ್ರೆಂಡ್ ಇದ್ದಾನೆ, ದೇವರಲ್ಲ ಇವರು, ಇವನು ನಮ್ಮ ಫ್ರೆಂಡ್ ಇದ್ದಾನೆ, ನಮ್ಮ ಜೊತೆಗೆ ಆಟ ಆಡ್ತಾನೆ ಅನ್ನೋ ಭಾವನೆ, ಅದೊಂದು ಸುಖ ಕೊಡುತ್ತೆ ಭಗವಂತನಿಗೆ. ಮುಂದಿನ ಸ್ತರದಲ್ಲಿ ವಾತ್ಸಲ್ಯ ರಸದಲ್ಲಿ ನಾವು ಇವ್ರಿಗಿಂತ ದೊಡ್ಡವರಿದ್ದೇವೆ ಅನ್ನೋಂಥ ಭಾವನೆ ಇರುತ್ತೆ. ಸಾಮ್ಯ ಭಾವನೆ ಅಲ್ಲ, ನಾವು ಇವ್ರಿಗಿಂತ ದೊಡ್ಡವರಿದ್ದೇವೆ, ನಾವು ಇವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಇವ್ರನ್ನ ಪಾಲನೆ ಮಾಡ್ತಾ ಇದ್ದೀವಿ. ಯಶೋದ ಮೈ ಚಿಂತೆಯಲ್ಲಿರ್ತಾಳೆ, ಅಡುಗೆ ಇನ್ನೂ ಆಗಿಲ್ಲ, ಕೃಷ್ಣನಿಗೆ ಹಸಿವೆ ಆಗಿರುತ್ತೆ. ಕೃಷ್ಣನಿಗೆ ಹಸಿವಾಗುತ್ತಾ? ಹರೇ ಕೃಷ್ಣ, ಸೈಲೆಂಟ್ ಮಾಡಿ ಮೊಬೈಲು ದಯವಿಟ್ಟು. ಎಲ್ಲರೂ ಕ್ಲಾಸಲ್ಲಿ ಡಿಸ್ಟರ್ಬ್ ಆಗುತ್ತೆ. ಇಲ್ಲ ಸ್ವಿಚ್ ಆಫ್ ಮಾಡಿದರೆ ಉತ್ತಮ. ಆದರೆ ಅವಳಿಗೆ ಆ ಥರ ಇರುತ್ತೆ, ನಾನು ಇವತ್ತು ಅಡುಗೆ ಮಾಡಲಿಲ್ಲ ಅಂದರೆ ಅವನು ಹಸುವಿನಿಂದ ಇರ್ತಾನೆ, ನಾನು ಇವನು ರಕ್ಷಣೆ ಮಾಡ್ತಾ ಇದ್ದೀನಿ ಅನ್ನೋಂಥ ಭಾವನೆ ನಂದ ಮಹಾರಾಜನಿಗಿರುತ್ತೆ. ಭಗವಂತನಿಗೆ ಯಾರು ರಕ್ಷಣೆ ಮಾಡ್ತಾರೆ? ಯಾರಾದರೂ ರಕ್ಷಣೆ ಮಾಡೋಕ್ಕಾಗತ್ತಾ? ಭಗವಂತನೇ ನಮ್ಮೆಲ್ಲರ ರಕ್ಷಣೆ ಮಾಡ್ತಾಯಿದ್ದೆ. ಆದರೆ ನಂದ ಮಹಾರಾಜನಿಗೆ ಏನಿರುತ್ತೆ? ನಾನು ರಕ್ಷಣೆ ಮಾಡ್ತಾ ಇದ್ದೀನಿ, ಇವನು ಯಮುನ ಹತ್ರ ಹೋಗ್ಬಾರ್ದು, ಅಲ್ಲಿ ಸರ್ಪ ಇರುತ್ತೆ, ಮತ್ತೇನೋ ಇರುತ್ತೆ, ನಾವು ನೋಡ್ಕೊಳ್ತಿರ್ಬೇಕು, ಆ ಥರ ಭಾವನೆ ಅವರಲ್ಲಿರುತ್ತೆ. ಮಾಧುರ್ಯ ರಸ ಇನ್ನೂ ಶ್ರೇಷ್ಠವಾದ ರಸ. ಈ ಥರ ಬೇರೆ ಬೇರೆ ಸಂಬಂಧದಿಂದ ಭಗವಂತನಿಗೆ ಬೇರೆ ಬೇರೆ ಭಕ್ತರು ಭಗವಂತನಿಗೆ ಬೇರೆ ಬೇರೆ ರೀತಿಯಿಂದ ಸಂಬಂಧವನ್ನು ಇಟ್ಕೊಳ್ತಾರೆ. ಈಗ ವೈಕುಂಠಕ್ಕೆ ಹೋದರೆ ವೈಕುಂಠದಲ್ಲಿ ದಾಸ್ಯರಸ ಇರುತ್ತೆ, ಶಾಂತರಸ ಇರುತ್ತೆ, ದಾಸ್ಯರಸ ಇರುತ್ತೆ. ನಾವು ಹೇಳ್ತಿದ್ವಿ, ಈ ಪ್ರಪಂಚವನ್ನು ಬಿಟ್ಟು ವಿರಜಾ ನದಿ ಸ್ನಾನ ಮಾಡಿ ಮುಂದೆ ಬ್ರಹ್ಮಜ್ಯೋತಿ ದಾಟಿ ವೈಕುಂಠಕ್ಕೆ ಹೋಗ್ಬೇಕು, ಹೌದಲ್ವಾ?
ಇಷ್ಟು ಜ್ಞಾನ ಎಲ್ಲರಿಗೂ ಇದೆ. ವೇದದಲ್ಲಿ ತುಂಬ ಹುಡುಕಿ ಕೊನೆಗೆ ಇಷ್ಟು ಜ್ಞಾನ ಬರುತ್ತೆ ಎಲ್ಲರಿಗೆ. ಏನಂತೆ, ವೈಕುಂಠ ಇರಬೇಕು, ವೈಕುಂಠದಲ್ಲಿ ಚತುರ್ಭುಜ ನಾರಾಯಣ ಇರ್ತಾನೆ, ಅವ್ರ ಸೇವೆ ಮಾಡಬೇಕು ಅಂತ. ಇಷ್ಟು ಜ್ಞಾನ ಎಲ್ಲರಿಗೂ ಇರುತ್ತೆ, ಹೌದಲ್ವಾ? ಚೈತನ್ಯ ಮಹಾಪ್ರಭುಗಳ ಕೊಡುಗೆ ಏನಂದರೆ, ಇದನ್ನು ಮೀರಿ ಇನ್ನೂ ಲೋಕಗಳಿದ್ದಾವೆ, ಅಲ್ಲಿ ಇನ್ನೂ ಶ್ರೇಷ್ಠವಾದ ಸಂಬಂಧ ಭಗವಂತನ ಜೊತೆಗೆ ಹೊಂದಿಸ್ಬೋದು. ನಾವು ಭಗವಂತನ ಜೊತೆಗೆ ಇನ್ನೂ ಶ್ರೇಷ್ಠವಾದ ಸಂಬಂಧವನ್ನು ಮಾಡ್ಬೋದು ಅನ್ನುವಂಥ ಜ್ಞಾನವನ್ನು ಅವ್ರು ಕೊಟ್ಟಿದ್ದರು ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಸ್ವರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿಗೆ ಜ್ಞಾನವನ್ನು ಕೊಟ್ಟರು. ಅವರು ಇದರ ಆಧಾರದ ಮೇಲೆ ಭಾಳಷ್ಟು ಗ್ರಂಥಗಳನ್ನ ಬರೆದರು. ವಿಶೇಷವಾಗಿ ಬೃಹತ್ ಭಾಗವತಾಮೃತ ಅಂತ ಸನಾತನ ಗೋಸ್ವಾಮಿ ಬರೆದಿದ್ದಾರೆ. ಬೃಹತ್ ಭಾಗವತಾಮೃತದಲ್ಲಿ ವೈಕುಂಠದಿಂದ ಇನ್ನು ಮುಂದೆ ಭಾಳಷ್ಟು ಲೋಕಗಳಿದ್ದಾವೆ ಅನ್ನುವಂಥ ಜ್ಞಾನ ಬರುತ್ತೆ. ಭಗವಂತನ ಜೊತೆಗೆ ಇನ್ನೂ ಗೂಢವಾದ ಸಂಬಂಧಗಳನ್ನ ಇಟ್ಕೋಬೋದು ಅನ್ನೋಂಥ ಜ್ಞಾನ ಬರುತ್ತೆ. ವೈಕುಂಠದಿಂದ ಮುಂದೆ ಹೋಗ್ತಾ ಹೋಗ್ತಾ ಅಯೋಧ್ಯೆ ಬರುತ್ತೆ. ಅಯೋಧ್ಯೆಯಲ್ಲಿ ಭಗವಂತ ಶ್ರೀರಾಮಚಂದ್ರನ ಜೊತೆಗೆ ಬರೀ ದಾಸ್ಯ ರಸ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಕ್ಷ್ಯ ರಸ ಕೂಡ ಮಾಡ್ಬೋದು. ಅವನ ಸ್ನೇಹಿತ ಕೂಡ ಆಗ್ಬೋದು. ಆಮೇಲೆ ಅವ್ರ ಜೊತೆಗೆ ಅವ್ರ ತಂದೆ ತಾಯಿ ಸ್ಥಾನ ಇರುತ್ತೆ. ಈಗ ಅಕ್ಕಪಕ್ಕದ ಜನರು ಆ ಥರ ದೊಡ್ಡವರಾಗಿ ತಂದೆ ತಾಯಿಯ ಥರ ಭಾವನೆಯನ್ನು, ಸಂಬಂಧವನ್ನು ಇಟ್ಕೋಬೋದು. ಮತ್ತು ಅವ್ರ ಪ್ರಜೆ ನಾವಿದ್ದೇವೆ ಅನ್ನೋವಂಥದ್ದಂತೂ ಇದ್ದೇ ಇರುತ್ತೆ ಆ ಸಂಬಂಧ. ಈಗ ಮುಂದೆ ಉತ್ತರೋತ್ತರ ಹೋಗ್ತಾ ಇನ್ನೂ ಸಂಬಂಧ ಗಾಢ ಆಗ್ತಾ ಹೋಗುತ್ತೆ. ದ್ವಾರಕೆಯಲ್ಲಿ ಯಾವ ಥರ ಭಾವನೆ ಇದೆ, ಕೃಷ್ಣ ಸ್ವತಃ ನೇರವಾಗಿರ್ತಾನೆ, ಕೃಷ್ಣನ ಸ್ನೇಹಿತರು ಯಾದವರು ಇರ್ತಾರೆ, ಕೃಷ್ಣನ ಏಕಪತ್ನಿ ವ್ರತ, ರಾಮನು ಏಕಪತ್ನಿ ವ್ರತ, ಕೃಷ್ಣನಿಗೆ 16,000 ಪತ್ನಿಯರಿದ್ದರು. ಈ ಥರ ಪತ್ನಿ ಸಂಬಂಧ ಕೂಡ ಬೆಳೆಸ್ಕೋಬೋದು ಭಗವಂತನ ಜೊತೆಗೆ ಅನ್ನೋಂಥದ್ದು ದ್ವಾರಕೆಯಲ್ಲಿ ಬರುತ್ತೆ. ಆದರೂ ಕೂಡ ದ್ವಾರಕೆಯಲ್ಲಿ ಗೋಪಕುಮಾರರು ಹೋಗಿದ್ದಾಗ ಏನಿರುತ್ತೆ ಅಂದರೆ, ಭಗವಂತ ಅವನು ನಮ್ಮ ಸ್ನೇಹಿತ ಇದ್ದಾನೆ ಹೌದು, ಆದರೂ ಕೂಡ ಒಂದು ರಾಜ ಇದ್ದಾನೆ, ಒಂದು ಶ್ರೇಷ್ಠ ರಾಜ್ಕುಮಾರ ಇದ್ದಾನೆ, ಅವನ ಜೊತೆಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಬೇಕು, ಸರಿಯಾಗಿ ಸಭ್ಯವಾಗಿ ನಡ್ಕೋಬೇಕು, ಅವ್ರ ಜೊತೆಗೆ ಇದೇ ಥರ ತಿನ್ನಬೇಕು, ಇದೇ ಥರ ಉಣ್ಬೇಕು, ಇದು ಭಾಳಷ್ಟು ನಿಯಮಗಳು. ರಾಜ್ಕುಮಾರನ ಜೊತೆಗೆ ಸ್ನೇಹಿತರಾದರೆ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ರೂಲ್ಸ್ ಎಲ್ಲ ಇರುತ್ತೆ, ಹೌದಲ್ವಾ? ಈ ನಿಯಮಗಳನ್ನ ಪಾಲನೆ ಮಾಡಬೇಕು. ಗೋಪಕುಮಾರ ಬೃಹತ್ ಭಾಗವತಾಮೃತದಲ್ಲಿ ಎಲ್ಲ ಲೋಕಗಳನ್ನ ಹೋಗ್ತಾ ದ್ವಾರಕೆಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ನನಗೇನಾದರೂ ಬೇಕು ಅಂತ ಬಯಸಿದ. ಆವಾಗ ಅವರು ಮುಂದಿನ ಸ್ತರದಲ್ಲಿ ಹೋಗ್ತಾರೆ ಮಥುರೆಯಲ್ಲಿ ಏನಿರುತ್ತೆ, ವಸುದೇವ ದೇವಕಿ ಅವ್ರದ್ದು ಸಂಬಂಧ ಬೇರೆ ಇರುತ್ತೆ, ಒಂದು ಸ್ವಲ್ಪ ಪ್ರೀತಿಯ ಸಂಬಂಧ ಇರುತ್ತೆ. ಇನ್ನು ವೃಂದಾವನದಲ್ಲಿ ಅವರಿಗೆ ಕೃಷ್ಣ ಭಗವಂತ ಇದ್ದಾನೆ ಅನ್ನೋ ಜ್ಞಾನನೇ ಇಲ್ಲ. ಇವನು ನನ್ನ ಸ್ನೇಹಿತ, ಇವನು ನನ್ನ ಮಗ ಇದ್ದಾನೆ, ಇವನು ನನ್ನ ಪ್ರಿಯ ಇದ್ದಾನೆ, ಈ ಥರ ಭಾವನೆ ಇದೆ ಹೊರತು ಭಗವಂತ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೋಲೋಕ ವೃಂದಾವನದಲ್ಲಿ. ಈ ರಹಸ್ಯವಾದ ಜ್ಞಾನವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಸಿಗುತ್ತೆ. ಯಾವಾಗ ಬ್ರಹ್ಮನ ಒಂದು ದಿನದಲ್ಲಿ ಒಂದೇ ಸರಿ ಸಿಗುತ್ತೆ. ಅದಕ್ಕೆ ಯಾರಿಗಾದ್ರೂ ಈ ಜ್ಞಾನ ಗೊತ್ತಿಲ್ಲ ಅಂದರೆ ಆಶ್ಚರ್ಯ ಪಡಬೇಡಿ, ಇದು ಕೃಪೆಯಿಂದ ಅಷ್ಟೇ ಸಿಗ್ಲಿಕ್ಕೆ ಸಾಧ್ಯ, ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ಬಹಳ ರಹಸ್ಯಮಯವಾದ ಜ್ಞಾನ ಇದು ಬಹಳ ದುರ್ಲಭ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಪರಮ ಕರುಣ ಅಂತ ಹೇಳೋದು. ಯಾಕಂದರೆ ಈ ರಹಸ್ಯಮಯವಾದ ಜ್ಞಾನವನ್ನು ಅವರು ತುಂಬ ಸುಲಭವಾಗಿ ಕೊಡ್ತಾ ಇದ್ದಾರೆ, ಯೋಗ್ಯತೆ ನೋಡ್ತಾ ಇಲ್ಲ. ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು ಯೋಗ್ಯತೆ ನೋಡ್ತಾ ಇಲ್ಲ. ಆದರೂ ಒಂದು ಕಡೆ ಬರೀತಾರೆ ತಾತ್ಪರ್ಯದಲ್ಲಿ, ಚೈತನ್ಯ ಚರಿತಾಮೃತ ತಾತ್ಪರ್ಯದಲ್ಲಿ ತುಂಬ ಅದ್ಭುತವಾದ ತಾತ್ಪರ್ಯ ಇದೆ. ಪ್ರಭುಪಾದರು ತುಂಬ ಸುಂದರವಾಗಿ ಬರೆದಿದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ಚೈತನ್ಯ ಮಹಾಪ್ರಭುಗಳು ಯಾರಿಗೂ ಯೋಗ್ಯತೆ ನೋಡ್ತಾ ಇಲ್ಲ, ಆದರೂ ಕೂಡ ಅವರ ಅನುಯಾಯಿಗಳು ಯಾರಿದ್ದಾರೆ, ಸ್ವರೂಪ್ ದಾಮೋದರ್, ರೂಪ್ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಆಮೇಲೆ ಅದಾದಮೇಲೆ ಮತ್ತಾರಿದ್ದಾರೆ, ಈ ಥರ ವ್ಯಕ್ತಿಗಳು, ಈ ಥರ ಶ್ರೇಷ್ಠ ವ್ಯಕ್ತಿಗಳೆಲ್ಲರೂ ಮಹಾರಾಜ್ ಪ್ರತಾಪರುದ್ರ, ಸಾರ್ವಭೌಮ ಭಟ್ಟಾಚಾರ್ಯ, ಇವರೆಲ್ಲರಿಗೂ ಉದ್ಧಾರ ಮಾಡಿದ್ದಾರೆ. ನಿತ್ಯಾನಂದ ಪ್ರಭು ಇನ್ನೂ ಕೃಪಾಳು, ಚೈತನ್ಯ ಮಹಾಪ್ರಭುಕ್ಕಿಂತ ಜಾಸ್ತಿ ಕೃಪಾಳು. ಅವರಿಗೆ ಶಕ್ತಿ ಕೃಪಾಳು ಆಗೋದಕ್ಕೆ ಚೈತನ್ಯ ಮಹಾಪ್ರಭುನೇ ಕೊಟ್ಟಿದ್ದಾರೆ. ಆದರೆ ಅವರು ಭಗವಂತನಿಗಿಂತ ಜಾಸ್ತಿ ಕೃಪಾಳು. ಅವರು ಭೇದನೆ ನೋಡ್ತಾ ಇಲ್ಲ. ಅವರು ಉದ್ಧಾರ ಮಾಡಿರುವಂಥ ಜನರು ಯಾವ ಥರ ಇದ್ದಾರೆ ಗೊತ್ತಾ? ಜಗಾಯಿ ಮದಾಯಿ ಈ ಥರ ಜನರಿಗೆ ಉದ್ಧಾರ ಮಾಡಿದ್ದಾರೆ. ಮಹಾಪಾಪಿಗಳಂದರೆ ಅವ್ರ ಪಾಪಗಳ ಲೆಕ್ಕ ಮಾಡಲಿಕ್ಕೆ ಆಗಲ್ಲ. ಚಿತ್ರಗುಪ್ತರು ಬರಿತಾ ಇದ್ರು ಎಸಿತಾ ಇದ್ರು. ಅದು ಬರೆದು ಎಸ್ದಿರೋಂಥ ಪಾಪಗಳು ಒಂದು
ಒಂದು ದೊಡ್ಡ ಬೆಟ್ಟ ಆಗಿಬಿಟ್ಟಿತ್ತಂತೆ. ಆ ದೊಡ್ಡ ಬೆಟ್ಟ ಆಗಿರುವಂಥದ್ದನ್ನು ಅವರು ಏನು ಮಾಡಿದರು, ನಿತ್ಯಾನಂದ ಪ್ರಭು ಜೊತೆಗೆ ಯಾವ ಥರ ಸಂಬಂಧ ಇತ್ತು ಅವರು ನಿತ್ಯಾನಂದ ಪ್ರಭು ಹರಿನಾಮ ಕೀರ್ತನೆ ಮಾಡ್ತಾ ಬಂದಾಗ ಇವರು ನಶೆಯಲ್ಲಿ ಮದಮಸ್ತರಾಗಿ ಅವರು ಒಂದು ಮಡಕೆಯನ್ನು ನಿತ್ಯಾನಂದ ಪ್ರಭು ತಲೆ ಮೇಲೆ ಹೊಡೆದ್ರು. ರಕ್ತ ಬರ್ತಾ ಇತ್ತು ನಿತ್ಯಾನಂದ ಪ್ರಭುಗೆ. ಚೈತನ್ಯ ಮಹಾಪ್ರಭುಗೆ ತುಂಬ ಕೋಪ ಬಂದು ಆ ಕ್ಷಣದಲ್ಲಿ ಇವ್ರನ್ನ ಸಾಯಿಸ್ಬಿಡೋನು ಅಂತ ಸಿಟ್ಟಿನಿಂದ ಹೇಳಿದರು. ನಿತ್ಯಾನಂದ ಪ್ರಭು ಕೈ ಮುಗಿದ್ರು, ನಿಮ್ದು ಈ ಅವತಾರದಲ್ಲಿ ಕೆಲಸ ಇಲ್ಲ ಮಹಾಪ್ರಭು, ಈ ಅವತಾರದಲ್ಲಿ ಸುದರ್ಶನ ಹೊರಗಡೆ ಬರಬಾರ್ದು, ಈ ಅವತಾರದಲ್ಲಿ ಕೃಪೆ ಕೊಡಬೇಕು, ಅದಕ್ಕೆ ಇವರಿಗೆ ಉದ್ಧಾರ ಮಾಡಿ ಅಂತ ಹೇಳಿದರು. ಆ ಒಂದು ಕ್ಷಣ ಅವರಿಗೆ ಆವಾಗ ಪ್ರಜ್ಞೆ ಬಂತು, ನಿತ್ಯಾನಂದ ಪ್ರಭು ಕಾಲು ಬಿದ್ದರು, ಅದಕ್ಕೆ ಅವರು ಉದ್ಧಾರ ಆಯಿತು. ಅದಕ್ಕೆ ನಿತ್ಯಾನಂದ ಪ್ರಭುಗಳು ಇನ್ನೂ ಕೃಪಾಳು. ಅದಕ್ಕೆ ಒಬ್ಬರು ಆಚಾರ್ಯ ಬರೀತಾರೆ, ನಿತ್ಯಾನಂದ ಪ್ರಭುಗಳು ಸರಾಯಿ ಖಾನೆಯಲ್ಲಿ ಹೋದರೂ ಕೂಡ ಅವ್ರ ಮೇಲೆ ಸಂಶಯ ಮಾಡ್ಕೋಬಾರ್ದು. ಯಾಕೆ ಅವ್ರ ಮೇಲೆ ಸಂಶಯ ಮಾಡಬಾರ್ದು? ಅವರಲ್ಲಿ ಯಾರನ್ನೂ ಉದ್ಧಾರ ಮಾಡೋಕ್ಕೆ ಹೋಗ್ತಿದ್ದಾರೆ ಹೊರತು ಅವರು ಆ ಜನರ ಸಂಘ ತಗೊಳ್ಳೋಕೆ ಹೋಗ್ತಾ ಇಲ್ಲ ಅಂತ. ಇಷ್ಟು ಕೃಪಾಳು ಅವರು. ಎಲ್ಲಿ ಈ ಚೈತನ್ಯ ಚರಿತಾಮೃತ ಅಲ್ಲಿ ಬರೀತಾರೆ, ತುಂಬ ಸ್ವೀಟ್ ಆಗಿದೆ ಚೈತನ್ಯ ಚರಿತಾಮೃತ, ಒಂದು ರಸಗುಲ್ಲ ಥರ, ಎಲ್ಲ ಸೈಡಿಂದ ಸ್ವೀಟ್. ಈ ಕಡೆಯಿಂದ ಕಚ್ಚಿದ್ರು ಸಿಹಿ, ಈ ಕಡೆಯಿಂದ ಕಚ್ಚಿದ್ರು ಸಿಹಿ, ಈ ಕಡೆಯಿಂದ. ನೀವು ಚೈತನ್ಯ ಚರಿತಾಮೃತ ಯಾವ ಭಾಗ ಓದಿದ್ರು ಸಿಹಿ, ತುಂಬ ರಸಪೂರ್ವಕವಾಗಿದೆ. ಚೈತನ್ಯ ಚರಿತಾಮೃತದಲ್ಲಿ ಬರೀತಾರೆ, ಇವರು ಮಹಾರಾಜ್ ಪ್ರತಾಪರುದ್ರ ತಮ್ಮ ಅರಮನೆ ಮೇಲೆ ನಿಂತ್ಕೊಂಡಿರ್ತಾರೆ ರಾಮಾನಂದ ರಾಯ್ ಜೊತೆಗೆ. ಇಬ್ಬರು ಚರ್ಚೆ ಮಾಡ್ತಿರ್ತಾರೆ. ಚೈತನ್ಯ ಮಹಾಪ್ರಭು ಭಜನ ಟೋಲಿ ಬರ್ತಾ ಇರುತ್ತೆ, ಅವ್ರದ್ದು ಭಜನೆ ಟೋಲಿ ಬರ್ತಾ ಇರುತ್ತೆ. ಆವಾಗ ರಾಮಾನಂದ ರಾಯ್ ಅವರು ಪರಿಚಯ ಮಾಡಿಕೊಡ್ತಿರ್ತಾರೆ. ಇವರು ಸ್ವರೂಪ ದಾಮೋದರು, ಇವರು ಪುಂಡರೀಕ ವಿದ್ಯಾನಿ, ಪೂರ್ತಿ ದೊಡ್ಡ ಲಿಸ್ಟ್ ಕೊಡ್ತಾರೆ ಹೆಸರುಗಳು. ಇಂಥ ದೊಡ್ಡ ಲಿಸ್ಟ್ ಕೊಟ್ಟು ಕೊನೆಗೆ ಅವ್ರು ಏನು ಹೇಳ್ತಾರೆ, ಈ ಎಲ್ಲ ಹೆಸರುಗಳು ನೆನಪಿದೆಯಾ ನಿನಗೆ? ಚಿಂತೆ ಮಾಡಬೇಕು, ನೆನಪಿಲ್ಲ ಅಂದರೆ ಬರೀ ಆ ಹೆಸರುಗಳನ್ನ ಕೇಳಿದರೆ ಸಾಕು ನಿಮ್ಮ ಉದ್ಧಾರ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳು ಪಾರ್ಷದರು ಬರೀ ಹೆಸರು ಒಂದ್ಸರಿ ಕೇಳಿದರೆ ಸಾಕು ನಿಮ್ಮ ಉದ್ಧಾರ ಆಗುತ್ತೆ. ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುಗಳ ಪಾರ್ಷದರಲ್ಲಿ ಒಬ್ಬೊಬ್ಬರಲ್ಲಿ ಇಷ್ಟು ಶಕ್ತಿ ಇದೆಯಲ್ಲ, ಇಡೀ ಬ್ರಹ್ಮಾಂಡವನ್ನು ಒಬ್ಬನೇ ಉದ್ಧಾರ ಮಾಡ್ಬೋದು. ಅಷ್ಟು ಶಕ್ತಿ ಪ್ರತಿಯೊಬ್ಬ ಪಾರ್ಷದನಲ್ಲಿದೆ ಅಂತ. ಅದ್ಭುತ ಅವತಾರ ಚೈತನ್ಯ ಮಹಾಪ್ರಭುಂದು, ನಿತ್ಯಾನಂದ ಪ್ರಭುಂದು. ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಇದು. ಇದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬರೀ ಕೃಪೆ ಬೇಕಷ್ಟೆ. ಅದಕ್ಕೆ ಪ್ರಭುಪಾದರು ಬರೀತಾರೆ, ನಿತ್ಯಾನಂದ ಪ್ರಭು ಅವರು ಒಂದು ಜಗೈಮದೈ ಉದ್ಧಾರ ಮಾಡಿದ್ದಾರೆ. ನಿತ್ಯಾನಂದ ಪ್ರಭು ವಂಶದಲ್ಲಿ ಬಂದಿರುವಂಥ ಜನರು ಸಾವಿರಾರು ಜಗೈಮದೈಗಳನ್ನ ಉದ್ಧಾರ ಮಾಡಿದ್ದಾರೆ ಅಂತ. ಅದಿದೆ ಶಾಸ್ತ್ರದಲ್ಲಿದೆ. ರಸಿಕಾನಂದ, ಶ್ಯಾಮಾನಂದ, ಶ್ರೀನಿವಾಸಾಚಾರ್ಯ ಎಷ್ಟು ಜನರಿಗೆ ಉದ್ಧಾರ ಮಾಡಿದ್ದಾರೆ. ಲಕ್ಷಾನುಗಟ್ಟಲೆ ಜನರು ಕೃಷ್ಣ ಭಕ್ತರಾದರು. ಈ ಗಂಗಾ ಹರಿತಿರೋದು ಇವತ್ತಿನ ವೆಸ್ಟ್ ಬೆಂಗಾಲಲ್ಲಿ. ಆ ಕಡೆ ಇವತ್ತಿನ ಬಾಂಗ್ಲಾದೇಶ ಏನಿದೆಯಲ್ಲ, ಅದಕ್ಕೆ ಪದ್ಮಾ ನದಿ ಹರಿಯುತ್ತೆ. ಅದು ಅಷ್ಟು ಶುದ್ಧವಾಗಿಲ್ಲ, ಅದು ಅಶುದ್ಧ ಜಾಗ ಅಂತ, ಕಲ್ಮಶ ಇರುವಂಥ ಜಾಗ ಅಂತ ಸಾವಿರಾರು ವರ್ಷದ ಇತಿಹಾಸದಿಂದ ಜನರಲ್ಲಿ ಹೋಗ್ತಾ ಇರಲಿಲ್ಲ. ಆದರೆ ಈ ರಸಿಕಾನಂದ ಅಂತ ಭಕ್ತರು, ಶ್ಯಾಮಾನಂದ, ಶ್ರೀನಿವಾಸ, ರಸಿಕಾನಂದ ಅವರು ಅಂತಲ್ಲೇ ಹೋಗಿ ಪ್ರಚಾರ ಮಾಡಿ ಆ ಭೂಮಿಯನ್ನು ಕೂಡ ಪವಿತ್ರ ಮಾಡಿಬಿಟ್ರು. ಎಷ್ಟೋ ಭಕ್ತರು ಆ ಭೂಮಿಯಿಂದ ಬರ್ತಾಯಿದ್ರು. ಅದು ಕಾಲಕ್ರಮೇಣವಾಗಿ ಭಕ್ತಿ ವಿನೋದ್ ಠಾಕೂರ್, ಭಕ್ತಿ ಸಿದ್ಧಾಂತ ಠಾಕೂರ್ ಇವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದರು. ಶ್ರೀಲ ಪ್ರಭುಪಾದರಂತೂ ಇದನ್ನು ಅಂತಾರಾಷ್ಟ್ರೀಯ ಸ್ತರದಲ್ಲಿ ತೊಗೊಂಡೋದ್ರು. ಯಾವ ಜನರು ಭಗವಂತ ಬಿಡಿ, ಭಕ್ತಿ ಬಿಡಿ, ಧರ್ಮ ಬಿಡಿ, ಇವತ್ತು ಕೂಡ ದೇವಸ್ಥಾನದಲ್ಲಿ ಅವ್ರಿಗೆ ಹತ್ತಿರ ಸೇರಿಸಲ್ಲ. ಅಂಥ ಕುಲದಲ್ಲಿರುವಂಥ ಜನರಿಗೂ ಕೂಡ ಶುದ್ಧ ಕೃಷ್ಣ ಭಕ್ತಿಯನ್ನು ಕೊಟ್ಟು ಇಡೀ ಜೀವನವನ್ನು ಭಗವಂತನಿಗೋಸ್ಕರ ಸಮರ್ಪಣೆ ಮಾಡುವಂಥ ಸ್ತರದಲ್ಲಿ ಅವ್ರಿಗೆ ತೊಗೊಂಬಂದರು. ಅದಕ್ಕೆ ಇದು ಎಂಥ ದೊಡ್ಡ ಅದ್ಭುತ ಕಾರ್ಯ, ಸಾಮಾನ್ಯ ಜನರು ಮಾಡುವಂಥ ಕಾರ್ಯ ಅಲ್ಲ. ಜಯದ್ವೈತ್ ಮಹಾರಾಜರು ಒಂದು ಸರ್ತಿ ಹೇಳ್ತಾಯಿದ್ರು, ಪ್ರಭುಪಾದರು ನ್ಯೂಯಾರ್ಕಲ್ಲಿ ಪ್ರಚಾರ ಮಾಡ್ತಾಯಿದ್ರು, ಎಂತೆಂಥ ಜನರು ಬರ್ತಾಯಿದ್ರು, ಹಿಪ್ಪಿಗಳು. ಒಬ್ಬರು ಕೂದಲು ಸರಿ ಇರಲಿಲ್ಲ, ಒಬ್ಬರು ಕಿವಿ ಸರಿ ಇರಲಿಲ್ಲ, ಒಬ್ಬರು ಮುಖ ಸರಿ ಇರಲಿಲ್ಲ, ಏನೇನೋ ಬಾರಿಸ್ತಾಯಿದ್ರು, ಬಟ್ಟೆಗಳನ್ನ ಸರಿ ಹಾಕೊಂಬರ್ತಾ ಇರಲಿಲ್ಲ. ಈ ಥರ ಅದನ್ನು ನೋಡಿದರೆ ಚೈತನ್ಯ ಮಹಾಪ್ರಭು ಜಾರಿಕಂಡ ಕಾಡಿನಲ್ಲಿ ಹೋಗಿ ಹೇಗೆ ಪ್ರಾಣಿಗಳನ್ನ ಉದ್ಧಾರ ಮಾಡಿದ್ರಲ್ಲ, ಆ ಥರ ಅನ್ನಿಸ್ತಾ ಇತ್ತು ಅಂತ ಮಹಾರಾಜ್ ಹೇಳಿದರು. ಆ ಜಾರ್ಖಂಡದಲ್ಲಿ ಏನು ಪ್ರಾಣಿಗಳನ್ನ ಉದ್ಧಾರ ಮಾಡಿದರು, ಆ ಥರ ನ್ಯೂಯಾರ್ಕಲ್ಲಿ ಪ್ರಾಣಿ ಥರ ಇರುವಂಥ ಮನುಷ್ಯರಿಗೆ ಪ್ರಭುಪಾದರು ಉದ್ಧಾರ ಮಾಡಿದರು ಅಂತ ಜಯದೇವ್ ಮಹಾರಾಜರು ಹೇಳ್ತಾರೆ. ಈ ಥರ ಪರಿಸ್ಥಿತಿ. ಅದಕ್ಕೆ ಈ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳ ಲೀಲೆ ಬಹಳ ಅದ್ಭುತವಾದದ್ದು. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇದು ನೋಡಿ, ತುಂಬ ಸುಂದರವಾದ ಪುಸ್ತಕ ಇದೆ. ಇದು ಟೀಚಿಂಗ್ಸ್ ಆಫ್ ಲಾರ್ಡ್ ಚೈತನ್ಯ, ವೇದಾಂತ ದರ್ಶನ ಅಂತ.
ಆರಂಭಿಕ ಸ್ತರದಲ್ಲಿ ನೀವೆಲ್ಲರೂ ಇದನ್ನು ತೊಗೊಂಡು ಓದೋಕ್ಕೆ ಶುರು ಮಾಡಿ. ಗೌರ ಪೂರ್ಣಿಮಾ ಹತ್ರ ಬರ್ತಾ ಇದೆಯಲ್ಲ, ಎಷ್ಟು ಜನರ ಮನೆಯಲ್ಲಿ ಈ ಪುಸ್ತಕ ಇಲ್ಲ? ನೀವು ಇವತ್ತೊಂದು ಸಂಕಲ್ಪ ಮಾಡ್ಕೊಳ್ಳಿ, ಈ ಪುಸ್ತಕವನ್ನು ಗೌರ ಪೂರ್ಣಿಮಾ ತನಕ ಎಲ್ಲರೂ ಓದೋಕ್ಕೆ ಶುರು ಮಾಡಿ. ಮಾರ್ಚ್ ಎಂಡಿಗೆ ಗೌರ ಪೂರ್ಣಿಮಾ ಇದೆ. ಇದರಿಂದ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳೇನಿದ್ದಾವೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನೊಂದು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಬರೆದಿರುವಂಥದ್ದು ಶ್ರೀ ಚೈತನ್ಯ ಚರಿತಾಮೃತ. ಚೈತನ್ಯ ಚರಿತಾಮೃತ ಬಹಳ ಮುಖ್ಯವಾದ ಪುಸ್ತಕ, ಎಲ್ಲರ ಮನೆಯಲ್ಲಿರಬೇಕು. ಯಾರ ಮನೆಯಲ್ಲಿ ಇಲ್ಲ ಇವತ್ತು ತೊಗೊಂಡೋಗಿ ಅಥವಾ ಬುಕ್ ಮಾಡಿ ದಯವಿಟ್ಟು. ಚೈತನ್ಯ ಚರಿತಾಮೃತ ಗೌರ ಲೀಲೆಯನ್ನು, ಇದು ನಾನು ಹೇಳಿದಲ್ಲ, ಬ್ರಹ್ಮಂದು ಒಂದಿನದಲ್ಲಿ ಆಗುವಂಥ ಅದ್ಭುತ ಲೀಲೆಗಳು. ಹಿಂದಿನ ಯಾವ ಅವತಾರಗಳು ಇದನ್ನು ಕೊಟ್ಟಿಲ್ಲ. ಇವರು ಲೋಚನ್ ದಾಸ್ ಠಾಕೂರ್ ಏನು ಹೇಳ್ತಾರೆ, ಸವ ಅವತಾರ ಸಾರ ಶಿರೋಮಣಿ ಕೇವಲ ಆನಂದ ಕಂಡು. ಈ ಕೇವಲ ಆನಂದವನ್ನು ಯಾವ ಅವತಾರಗಳು ಕೊಟ್ಟಿಲ್ಲ, ಚೈತನ್ಯ ಮಹಾಪ್ರಭು ಅವರೇ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಅವರೇ ಇದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ಸುಂದರ ಭಜನೆಯಲ್ಲಿ ಏನು ಹೇಳ್ತಾರೆ, ಶ್ರೀಕೃಷ್ಣ ಚೈತನ್ಯ ಪ್ರಭು ಜೀವೆ ದಯಾ ಕೋರಿ ಸ್ವಪಾರ್ಷದ ಸಿಯಾಧಾಮ ಸಹ ಅವತಾರಿ ಅತ್ಯಂತ ದುರ್ಲಭ ಪ್ರೇಮ ಕೊರಿಬಾರಿದಾನ್ ಶಿಖಾಯಿ ಶರಣಾಗತಿ ಭಕ್ತೇರ ಪ್ರಾಣ. ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಏನು ಹೇಳಿದರು ಭಗವದ್ಗೀತೆಯಲ್ಲಿ ಲಾಸ್ಟಿಗೆ, ಕೊನೆಗೆ ಏನು ಹೇಳಿದ್ರು, ಸರ್ವಧರ್ಮಾನ್ ಪರಿತ್ಯಾಜ್ಯಂ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದರೆ ಏನರ್ಥ, ನಿನ್ನ ಕಥಾಕಥಿತ ಧರ್ಮಗಳನ್ನ ಬಿಟ್ಟು ನೀನು ನಿನ್ನ ಸ್ವಧರ್ಮದಲ್ಲಿ ಸ್ಥಿತವಾಗಿದ್ದು ಅದರ ಪರಿಣಾಮಗಳನ್ನೆಲ್ಲ ನನಗೆ ಶರಣಗತಿಯಾಗು, ನನಗೆ ಶರಣ ಮಾಡಿಬಿಡು. ನೀನು ಈಗ ಕ್ಷತ್ರಿಯ ಧರ್ಮದಲ್ಲಿ ಪಾಪ ಆಗುತ್ತಾ, ಆ ಪಾಪಗಳನ್ನ ನನ್ನ ಮೇಲೆ ಬಿಟ್ಬಿಡು. ಬ್ರಾಹ್ಮಣತ್ವದಲ್ಲಿ ಪಾಪ ಆಗುತ್ತೆ, ನಿಮ್ಮ ಕರ್ಮದಲ್ಲಿ ಪಾಪ ಆಗುತ್ತೆ, ಆ ಪಾಪಗಳನ್ನ ಪೂರ್ತಿ ಭಗವಂತನ ಮೇಲೆ ಅವಲಂಬಿಸಿ ಬರೀ ಭಗವಂತನ ತೃಪ್ತಿಗೋಸ್ಕರ ನೀನು ಸೇವೆ ಮಾಡು. ಯುದ್ಧನ ನೀನು ಸ್ವಾರ್ಥಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಮಾಡಬೇಡ. ಯುದ್ಧನ ಬರೀ ಭಗವಂತನ ಸೇವೆಗೋಸ್ಕರ ಮಾಡು. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಕರ್ತವ್ಯಗಳನ್ನ ಬರೀ ಭಗವಂತನಿಗೋಸ್ಕರ ಮಾಡಬೇಕು, ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದೆ. ಆದರೆ ಇವತ್ತು ಅದು ಎಷ್ಟು ಕಷ್ಟ ಇದೆ. ನಾನು ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ತೀನಿ ಅನ್ನುವಂಥದ್ದು ಎಷ್ಟು ಕಷ್ಟ ಇದೆ. ಮೊದಲೇ ಮಾತು, ಮನೆ ಜನರು ಬಿಡಲ್ಲ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಕೆ ಶುರು ಮಾಡ್ತೀನಿ, ಸಂಡೇ ಹೋಗಿ ಮಧ್ಯೆ ಶುಕ್ರವಾರದಲ್ಲಿ ಹೋದರೆ ತುಂಬ ಹೋಗ್ಬೇಡ, ಅವರೆಲ್ಲ ಎಳ್ಕೊಂಡ್ಬಿಡ್ತಾರೆ. ಈ ಥರ ಮನೇಲಿ ಹೇಳ್ತಾರಲ್ಲ, ಎಷ್ಟು ಜನರಿಗೆ ಹೇಳಿದ್ದಾರೆ ಆ ಥರ, ತುಂಬ ಹೋಗ್ಬೇಡಿ, ಎಷ್ಟು ಬೇಕು ಅಷ್ಟೇ ಹೋಗಿ. ಇದು ದಕ್ಷ ಪ್ರಜಾಪತಿ ಬುದ್ಧಿ. ದಕ್ಷ ಪ್ರಜಾಪತಿ ಇದೇನಿತ್ತು ಬುದ್ಧಿ, ಮೊದಲು 10,000 ಮಕ್ಕಳನ್ನು ಹುಟ್ಟಿಸಿದ್ರು. ಹೇಳಿದರು, ಹೋಗಿ ಒಂದು ಸ್ವಲ್ಪ ಪೂಜಾ ಪಾಠ ಮಾಡ್ಕೊಂಬನ್ನಿ, ಒಂದು ಸ್ವಲ್ಪ ತಪಸ್ಸೆ ಮಾಡ್ಕೊಂಬನ್ನಿ, ಅದರಿಂದ ಭಾಳಷ್ಟು ಪುಣ್ಯ ಬರುತ್ತೆ, ಸುಖ ಭೋಗಿಸ್ಬೋದು ಅಂತ. ನಮ್ಮ ನಮ್ಮ ಇವತ್ತಿನ ಕಾಲದಲ್ಲಿ ಜನ, ನಮ್ಮ ತಂದೆ ತಾಯಂದರು ಅಥವಾ ನಮ್ಮ ಸ್ನೇಹಿತರು, ನಮ್ಮ ಪರಿಚಯದವರು ಅದೇ ಹೇಳ್ತಾರೆ, ಹೋಗಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಬನ್ನಿ, ಒಂದು ಸ್ವಲ್ಪ ದೇವರ ಆಶೀರ್ವಾದ ಸಿಗುತ್ತೆ, ಸುಖ ಬರುತ್ತೆ ಅಂತ. ದಕ್ಷ ಪ್ರಜಾಪತಿ ಬುದ್ಧಿ. ಆದರೆ ನಾರದ ಮುನಿ ಅಂತವ್ರು ಏನು ಮಾಡ್ತಾರೆ ಅಂತ, ದೇವಸ್ಥಾನಕ್ಕೆ ಬಂದಿರುವಂಥ ಜನರಿಗೆ ಹಿಡಿತಾರೆ. ಹಿಡಿದೇನು ಮಾಡ್ತಾರೆ ನೋಡಿ, ಬಂದಿದ್ದೀರಾ ಮತ್ತೆ ಹೋಗಬೇಡಿ. ಯಾಕೆ ಹೋಗಬೇಡಿ? ಯಾಕಂದರೆ ಅಲ್ಲಿ ಏನು ಸುಖ ಇಲ್ಲ. ಇವತ್ತು ಚರ್ಚೆ ಮಾಡಿದ್ವಲ್ಲ, ಭಗವಂತನ ಭಕ್ತಿ ಸೇವೆಯಲ್ಲಿ ಸುಖ ಇದೆ, ಮೋಕ್ಷದಲ್ಲಿ ಸುಖ ಇದೆ, ಮತ್ತೆ ಅಲ್ಲಿ ಹೋಗಬೇಡಿ ಅಂತ ನಾರದ ಮುನಿ ಅಂತವರು ಹಿಡ್ಕೊಂಡ್ಬಿಡ್ತಾರೆ ಅವ್ರನ್ನ. ಅದಕ್ಕೆ ಇವಾಗ ನಾವು ದಕ್ಷ ಪ್ರಜಾಪತಿ ಥರ ಆಗಬಾರ್ದು, ನಾವು ನಾರದ ಮುನಿ ಥರ ಆಗಿ ಜನರನ್ನು ಉದ್ಧಾರ ಮಾಡಬೇಕು. ಯಾಕಂದರೆ ಈ ಜಗತ್ತಲ್ಲಿ ದುಃಖಾಲಯನ ಕೊನೆಗೆ ನಾವು ಎಷ್ಟೇ ಮಾಡಿದರೂ ದುಃಖನೇ, ಹೌದಲ್ವಾ? ಅದಕ್ಕೆ ಈ ಥರದ ಜ್ಞಾನ ಭಾಳ ದುರ್ಲಭ, ಎಲ್ಲರಿಗೂ ಸಿಗಲ್ಲ. ಅದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭು ಕೊಡ್ಲಿಕ್ಕೆ ಬಂದಿದ್ದಾರೆ. ಈ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ್ರೆ ಮುಂದೆ ಗೌರಿಲೀಲಾ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಮತ್ತು ನಮ್ಮ ರೂಪ ಗೋಸ್ವಾಮಿಗಳು ಅವರು ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯ. ಅದಕ್ಕೆ ಅವರ ಅನುಯಾಯಿಗಳಾಗಿ ನಾವೆಲ್ಲರೂ ರೂಪಾಣುಗರು ಅಂತ ಹೆಸರು ನಮ್ಮೆಲ್ಲರಿಗೆ. ರೂಪ ಅಣುಗರು ಅಂದರೆ ರೂಪ ಗೋಸ್ವಾಮಿಯವರ ಅನುಯಾಯಿಗಳು ನಾವೆಲ್ಲರೂ. ಅದಕ್ಕೆ ರೂಪ ಗೋಸ್ವಾಮಿಗಳು ಬಹಳ ಅದ್ಭುತ ಗ್ರಂಥಗಳನ್ನ ಬರೆದಿದ್ದಾರೆ. ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು, ಇದನ್ನೆಲ್ಲರೂ ಓದಬೇಕು. ಭಾಳಷ್ಟು ಓದಲಿಕ್ಕಿದೆ ರೀ, ನಮ್ಮ ಇಡೀ ಜೀವನ ಸಾಕಾಗಲ್ಲ, ಅಷ್ಟಿದೆ ನಮಗೆ. ನಾವು ಸುಮ್ಮನೆ ಕೃಷ್ಣನ ಸೇವೆಯಲ್ಲಿ ಬಂದರೆ ಒಂದು ಕ್ಷಣ ಟೈಮ್ ಸಿಗಲ್ಲ, ಇಷ್ಟು ಕೆಲಸ ಬಾಕಿ ಇದೆ ಅಂಥದ್ದು. ನಾವು ಕೃಷ್ಣ ಸೇವೆ ಬಿಟ್ಟು ಬೇರೆ ಕೆಲಸದಲ್ಲಿ ಮಾಡಿದ್ರೆ ಎಷ್ಟು ಟೈಮ್ ವೇಸ್ಟ್ ಆಗ್ತಿರ್ಬೋದು. ಒಬ್ಬರು ಲೋಮಸ್ ಋಷಿ ಅಂತಿದ್ರು, ಅವರಿಗೆ ಬ್ರಹ್ಮನ್ ಒಂದಿನದಲ್ಲಿ ಒಂದು ಕೂದಲ ಬಿದ್ದೋಗುತ್ತೆ ಅಂತ. ಆ ಥರ ಹರೇ ಕೃಷ್ಣ, ಬ್ರಹ್ಮಂದು ಒಂದಿನದಲ್ಲಿ ಒಂದು ಕೂದಲ ಬಿದ್ದೋಗುತ್ತೆ, ಇಡೀ ತಲೆಯೆಲ್ಲ
ಬಾಂಡ್ಲೆ ಆದಮೇಲೆ ಕೂದಲ ಒಂದು ಇದ್ಮೇಲೆ ಇಲ್ಲ ಅನ್ನೋ ಸಮಯದಲ್ಲೇ ಅವ್ರ ಸಾವು ಬರುತ್ತೆ ಅಂತ. ಅಷ್ಟು ಆಯುಷ್ಯ ಇದೆ ಅವ್ರದ್ದು. ಅವ್ರ ಶಿಷ್ಯಂದ್ರು ಯೋಚನೆ ಮಾಡಿದ್ರು, ನಮ್ಮ ಗುರುಗಳು ಹೊರಗಡೆ ಕೂತ್ಕೊಂಡು ತಪಸ್ಸೆ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಒಂದು ಆಶ್ರಮ ಕಟ್ಸೋಣ ಅಂತ. ಆಶ್ರಮ ಕಟ್ಸೋದಕ್ಕೆ ಮರ ಎಲ್ಲ ತೊಗೊಂಬರೋಕ್ಕೆ ಶುರು ಮಾಡಿದರೆ ಅವ್ರು ಏನು ಹೇಳಿದ್ರು, ಸಮಯ ತುಂಬ ಕಡಿಮೆ ಇದೆ, ಈ ಥರ ಹಾಳು ಮಾಡಬಾರ್ದು ಅಂತ. ಯಾಕೆ ಸಮಯ ಕಡಿಮೆ ಇದೆ? ಅವ್ರಿಗೂ ಕೂಡ ಇಷ್ಟು ಕೆಲಸ ಇತ್ತು ಭಗವಂತನ ಸೇವೆಯಲ್ಲಿ. ಇನ್ನು ನಮ್ಮ ಜೀವನದಲ್ಲಿ ಎಷ್ಟು ಕೆಲಸ ಬಾಕಿ ಇದೆ ಭಗವಂತನ ಸೇವೆಯಲ್ಲಿ. ಒಂದೊಂದು ಕ್ಷಣ ಕಳೆದು ಹೋಯಿತು. ಯಾವುದೇ ಸಮಯದಲ್ಲಿ ಒಂದು ಫೇಸ್ಬುಕ್ ಮೆಸೇಜ್ ಬಂತು, ನೋಡ್ತಾ ಒಂದು ಕ್ಷಣ ಕಳೆದಿತ್ತು, ಎಂಥ ದೊಡ್ಡ ಲಾಸ್ ಅಂತ ಅನ್ನಿಸ್ಬೇಕು ನಮಗೆ. ಅಯ್ಯೋ, ಈ ಕ್ಷಣ ಭಗವಂತನ ಧ್ಯಾನ ಮಾಡೋದು ಬಿಟ್ಟು ಹೋಯ್ತಲ್ಲ, ಎಂಥ ದೊಡ್ಡ ಲಾಸ್ ಇದು ಅಂತ ಅನಿಸ್ಬೇಕು. ಆ ಥರ ಗಂಭೀರ ಸ್ತರದಲ್ಲಿ ನಾವು ಭಗವಂತನ ಭಕ್ತಿ ಮಾಡಬೇಕು. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಹೇಳಿಕೊಡ್ಲಿಕ್ಕೆ ಬಂದಿದ್ದಾರೆ. ಈ ಶರಣಾಗತಿ ಹೇಗೆ ಮಾಡಬೇಕು? ಕೃಷ್ಣ ಅರ್ಜುನಿಗೆ ಶರಣನಾಗು ಅಂತ ಹೇಳಿದರು. ಅರ್ಜುನಿಗೆ ಗೊತ್ತು, ಯಾಕಂದರೆ ಅರ್ಜುನ ಪಾರ್ಷದ, ಶುದ್ಧ ಭಕ್ತ, ಅವರಿಗೆ ತುಂಬ ಈಸಿ. ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಭಗವಂತನ ಆಶ್ರಯ ಹೇಗೆ ತೊಗೊಳ್ದು ಅಂತ, ಹೌದಲ್ವಾ? ಪೂರ್ಣ ರೀತಿಯಿಂದ ಭಗವಂತನ ಆಶ್ರಯ ಹೇಗೆ ತೊಗೊಳ್ಳೋದು ಗೊತ್ತಾಗ್ತಾ ಇಲ್ಲ ನಮಗೆ. ಅದನ್ನು ಚೈತನ್ಯ ಮಹಾಪ್ರಭು ಹೇಳಿಕೊಟ್ಟಿದ್ದಾರೆ. ತಾನು ಸ್ವತಃ ಭಕ್ತ ಆಗಿ ತೋರಿಸ್ಕೊಟ್ಟಿದ್ದಾರೆ. ಗೌರಿಂದ ಇಬ್ಬರು ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು ಭಕ್ತರ ರೂಪದಲ್ಲಿ, ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ ಅಂತ ಹೇಳಿದೆ. ಅಂದರೆ ಭಕ್ತ ರೂಪದಲ್ಲಿ ಬಂದಿದ್ದಾರೆ ಅವರು. ಯಾವ ಥರ ಭಕ್ತರು ಭಗವಂತನಿಗೆ ಸೇವೆ ಮಾಡಬೇಕು. ಭಗವಂತನಿಗೆ ಸುಖ ಕಡಿಮೆ ಇತ್ತು, ಭಗವಂತನಿಗೆ ಯಾವ ಸುಖದ ಕಡಿಮೆ ಇಲ್ಲ. ಆದರೆ ಭಗವಂತ ಯೋಚನೆ ಮಾಡ್ತಾನೆ, ನನಗೇನೋ ಯಾವುದೂ ಸುಖದ ಕಮ್ಮಿ ಇಲ್ಲ, ಭಕ್ತರ ಹತ್ರ ಯಾವುದೂ ಸುಖ ಇಲ್ಲ. ಕೆಲವೊಬ್ಬರು ಸನ್ಯಾಸಿಗೆ ಕಾಡಲ್ಲಿ ತಪಸ್ಸೆ ಮಾಡ್ತಿದ್ದಾರೆ, ಇನ್ನು ಕೆಲವೊಬ್ಬರು ಮನೆ ಮನೆ ಅಲಿತಾ ಇದ್ದಾರೆ, ಒಂದು ಆಹಾರ ಇಲ್ಲ, ಇದಿಲ್ಲ, ಆದರೂ ಕೂಡ ಸುಖದಿಂದ ನನ್ನ ಸೇವೆ ಮಾಡ್ತಿದ್ದಾರಲ್ಲ ಈ ಜನ. ಇವರಿಗೆ ಯಾವ ಸುಖ ಸಿಗ್ತಾ ಇದೆ ನನ್ನ ಸೇವೆಯಲ್ಲಿ? ಅವನಿಗೆ ನಾನು ಕೂಡ ಈ ಸುಖ ಅನುಭವಿಸ್ಬೇಕಲ್ಲ ಅನ್ನುವಂಥ ಆಸೆ ಹುಟ್ಟಿತು. ಅದಕ್ಕೆ ಆ ಭಗವಂತ ಭಕ್ತ ರೂಪದಲ್ಲಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದರು, ಆ ಬಲರಾಮ ನಿತ್ಯಾನಂದ ಪ್ರಭು ರೂಪದಲ್ಲಿ ಬಂದರು. ಈಗ ನಾನು ಈ ಜನ್ಮದಲ್ಲಿ ಭಗವಂತನ ಸೇವೆ ಮಾಡಿ ನೋಡ್ತೇನೆ ಯಾವ ಥರ ಸುಖ ಬರುತ್ತೆ ಅಂತ. ಈಗ ಈ ನಿಮಿತ್ತನಿಂದ ನಮಗೂ ಕೂಡ ಪಾಠ ಹೇಳ್ಕೊಡ್ತಿದ್ದಾರೆ, ಯಾವ ಥರ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಪಾಠ ಹೇಳ್ಕೊಡ್ತಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭು. ಅದಕ್ಕೆ ಇಂಥ ಲೀಲೆ ನಿಮಗೆ ಯಾವತ್ತೂ ಸಿಗಲ್ಲ ರೀ. ಬ್ರಹ್ಮ ದೇವತೆಗಳು ಕೂಡ ದಾರಿ ಕಾಯ್ತಿರ್ತಾರೆ, ಈ ಲೀಲೆ ದರ್ಶನ ಆಗಲಿ ಅಂತ. ಈ ಥರ ಅದ್ಭುತ ಲೀಲೆಗಳ ದರ್ಶನ ಆಗಬೇಕು ಅಂತ ದೇವತೆಗಳು ಕೂಡ ದಾರಿ ಕಾಯ್ತಾ ಇದ್ದಾರೆ. ಮತ್ತು ಅವರು ಸ್ವತಃ ಉಪನಿಷತ್ನೇ ಮಾತೃ ಸ್ವರೂಪ. ಅದಕ್ಕೆ ಉಪನಿಷತ್ತಲ್ಲಿ ಈಗ ಒಂದು ಶ್ಲೋಕ ಇದೆಯಲ್ಲ, ಹರೇರ್ ನಾಮ ಇವ ಕೇವಲಂ ಖಲೋ ನಾಸ್ತೇವ ಗತಿರ ನಾಸ್ತೇವನ, ಈ ಥರ ಮೂರು ಸರಿ ಯಾಕೆ ಹೇಳಿದ್ದಾರೆ? ಇದು ಉಪನಿಷತ್ ಶೈಲಿ, ಉಪನಿಷತ್ ಭಾಷೆ ಶೈಲಿ. ಅದು ತಾಯಿ ಥರ, ತಂದೆ ಥರ ಅಲ್ಲ. ಅದು ತಾಯಿ ಆ ಥರ ಹೇಳ್ತಾರಲ್ಲ, ಮಾಡಬೇಡ ಅಂತ ಮತ್ತೆ ಹೇಳ್ತಾಳಲ್ಲ ತಾಯಿ, ಯಾಕೆ ಚಿಂತೆ ಇರುತ್ತೆ. ಉಪನಿಷತ್ಗಳು ಆ ಥರ ತಾಯಿ ರೂಪದಲ್ಲಿ ಮತ್ತೆ ಹೇಳ್ತಾ ಇದೆ, ಇದು ಬೇರೆ ಉಪಾಯ ಇಲ್ಲ, ಹರಿನಾಮ ಒಂದೇ ಅಂತ ಮತ್ತೆ ಹೇಳ್ತಾ ಇದೆ. ಇದು ಉಪನಿಷತ್ ಶೈಲಿ. ಈ ಥರ ಸ್ವತಃ ಭಗವಂತ ಕೂಡ ಈ ಥರ ಭಕ್ತ ರೂಪದಲ್ಲಿ ಬಂದರು, ಸ್ವತಃ ರಾಧಾರಾಣಿ ರೂಪದಲ್ಲಿ ಬಂದು ಅವರು ಇದನ್ನು ಶುದ್ಧ ಕೃಷ್ಣ ಪ್ರೇಮವನ್ನು ಹೇಗೆ ಜನರಿಗೆ ಕೊಡಬೇಕು ಅಂತ ತಮ್ಮ ಸ್ವತಃ ಜೀವನ ಶೈಲಿ ಅಳವಡಿಸಿ ಅದನ್ನು ಪ್ರಚಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಧ್ಯಾನ ಬಹಳ ದುರ್ಲಭ. ಇದಕ್ಕೆ ಒಂದೇ ಸರಿ ನಾವು ಜಂಪ್ ಮಾಡಬಾರ್ದು, ತುಂಬ ಚೀಪಾಗಿ ತೊಳ್ಕೊಬಾರ್ದು. ಈಗ ಅದರ ಪರಿಣಾಮ ಏನಾಗ್ತಾ ಇದೆ, ತುಂಬ ಈಸಿಯಾಗಿ ತೊಗೊಂಡು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಗೌರಾಂಗ ಮಹಾಪ್ರಭು ಅನುಯಾಯಿಗಳಾಗಿದ್ದೇವೆ, ನಾವು ಬರೀ ಹರೇ ಕೃಷ್ಣ ಮಾಲೆಯಲ್ಲಿ ಒಂದು ಕೈ ಇದ್ದರೆ ಸಾಕು, ನಾವು ಭಗವದ್ಧಾಮಕ್ಕೆ ಹೋಗ್ಬಿಡ್ತೀವಿ ಅಂತ ನಾವು ತುಂಬ ಈಸಿಯಾಗಿ ತೊಗೊಂಡಿದ್ದೀವಿ. ಇಲ್ಲ, ಆ ಥರ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಭಗವಂತನ ಶರಣ ಹೇಗೆ ತೊಗೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ಆ ಥರ ಆ ಮಾರ್ಗದಲ್ಲಿ ಹೋಗಿ ಭಗವಂತನ ಆಶ್ರಯ ತೊಗೊಳ್ಬೇಕು. ಆವಾಗ ನಮ್ಮ ಜೀವನ ಪರಿಶುದ್ಧತೆ ಆಗುತ್ತೆ. ಎಲ್ಲಿ ತನಕ ನಮ್ಮ ಅನರ್ಥಗಳು ಹೋಗಲ್ಲ, ಅಲ್ಲಿ ತನಕ ಭಗವತ್ ಪ್ರಾಪ್ತಿ ಸಿಗಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂಥ ಉಪದೇಶಗಳನ್ನ ತುಂಬ ಗಂಭೀರವಾಗಿ ತೊಗೋಬೇಕು. ಇವತ್ತು ನಾನು ಜಾಸ್ತಿ ಲೀಲೆಗಳನ್ನ ಚರ್ಚೆ ಮಾಡಲಿಲ್ಲ. ನಾನು ಈ ಸಿದ್ಧಾಂತ, ಈ ಹಿನ್ನೆಲೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಮುಂದೆ ನೀವು ಲೀಲೆಗಳನ್ನ ಏನು ಕೇಳ್ತೀರಾ, ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಲೀಲೆಗಳನ್ನ ಈ ಹಿನ್ನೆಲೆಯಲ್ಲಿ ನಾವು ಕೇಳಿದರೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಭಾಳಷ್ಟು ತಪ್ಪು ಕಲ್ಪನೆಗಳು ಬರ್ತವೆ. ನಾನು ಹರೇ ಕೃಷ್ಣ ಜಪ ಮಾಡ್ತಾಯಿದ್ದೇನೆ, ನಾನು ಶಾಸ್ತ್ರ ಅಧ್ಯಯನ ಬಿಟ್ಬಿಡ್ಬೋದು, ಈ ಥರ ವಿಚಾರ ಇದೆ. ಶಾಸ್ತ್ರ ಯಾಕೆ ಓದಬೇಕು? ಸುಮ್ಮನೆ ತುಂಬ ಸ್ಕಾಲರ್ ಆಗಬಾರ್ದ್ರಿ,
ಬರೀ ಹರೇ ಕೃಷ್ಣ ಮಂತ್ರ ಮಾಡಿದರೆ ಸಾಕು, ಇಲ್ಲ ಆ ಥರ ಇಲ್ಲ. ಶಾಸ್ತ್ರ ಅಧ್ಯಯನ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ಏನು ಹೇಗೆ ಕೊಟ್ಟಿದ್ದಾರೆ, ರೂಪ ಗೋಸ್ವಾಮಿ ಏನು ಕೊಟ್ಟಿದ್ದಾರೆ, ಪ್ರಭುಪಾದರು ಏನು ಕೊಟ್ಟಿದ್ದಾರೆ, ಆ ಪುಸ್ತಕಗಳನ್ನ ಓದಬೇಕು. ಆಮೇಲೆ ಅದಾದಮೇಲೆ ನಾವು ತುಂಬ ಈ ವಿಗ್ರಹ ಸೇವೆ, ಒಂದು ವಿಪರೀತ ಏನಂದರೆ ವಿಗ್ರಹ ಸೇವೆ ಮಾಡಬಾರ್ದು, ಹರೇ ಕೃಷ್ಣ ಮಾಡಬೇಕು ಅಂತ. ಇನ್ನೊಂದು ವಿಪರೀತ ಏನಿದೆ ಅಂದರೆ ವಿಗ್ರಹ ಸೇವೆಯನ್ನು ತುಂಬ ಚೀಪಾಗಿ ಮಾಡಿಬಿಡ್ತಾರೆ. ನಾವು ಚೈತನ್ಯ ಮಹಾಪ್ರಭುಗಳ ಅನ್ಯಾಯ ಇದ್ದೀವಿ, ತುಂಬ ಈಸಿಯಾಗಿ ಯಾರು ಬೇಕಾದವರು ಇದು ಮಾಡ್ಬೋದು. ಇಲ್ಲ, ಅದಕ್ಕೂ ಕೆಲವೊಂದು ಅರ್ಹತೆಗಳಿರ್ತವೆ, ಕೆಲವೊಂದು ನಿಯಮಗಳಿರ್ತವೆ ಭಗವಂತನ ಸೇವೆ ಮಾಡೋಕ್ಕೆ. ಆಮೇಲೆ ಶಾಸ್ತ್ರಗಳನ್ನ ಓದಬೇಕು, ಅದಕ್ಕೆ ಶಾಸ್ತ್ರ ಅಧ್ಯಯನ ಗಂಭೀರವಾಗಿ ಮಾಡಬೇಕು. ವೇದಗಳನ್ನ ತಿರಸ್ಕಾರ ಮಾಡಬಾರ್ದು, ವೇದ ಪ್ರಮಾಣ, ವೇದಗಳನ್ನ ಯಾವ ಕಾರಣಕ್ಕೂ ತಿರಸ್ಕಾರ ಮಾಡಬಾರ್ದು. ಆದರೆ ಈ ಥರ ವಿಚಾರ ಏನಿದೆ ಅಂದರೆ ನಾವು ವೇದಗಳನ್ನ ನಂಬೋ ಅವಶ್ಯಕತೆ ಇಲ್ಲ ಅಂತ. ಇಲ್ಲ, ಇವೆಲ್ಲ ತಪ್ಪು ಕಲ್ಪನೆಗಳು ಈ ತುಂಬ ಈಸಿಯಾಗಿ ಕೊಡ್ತಿರೋದ್ರಿಂದ ಜನರು ಈ ಥರ ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ತಿದ್ದಾರೆ. ಆ ಥರ ಇಲ್ಲ. ನಾವು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಭಗವಂತನ ಲೀಲೆಗಳನ್ನ ಅರ್ಥ ಮಾಡಿ ಭಗವಂತ ಯಾವ ಥರ ಹೇಳಿದ್ದಾನೆ ಆ ಥರ ಗಂಭೀರವಾಗಿ ಸೇವೆ ಮಾಡಿ ನಮ್ಮ ಜೀವನವನ್ನು ಪರಿಶುದ್ಧತೆಗೋಸ್ಕರ ಪ್ರಯತ್ನ ಮಾಡಬೇಕು. ಇದು ನಾವು ಚೈತನ್ಯ ಮಹಾಪ್ರಭು ತೋರಿಸಿರುವಂಥ ಮಾರ್ಗ ನಮ್ಮೆಲ್ಲರಿಗೆ. ಏನಾದರೂ ಪ್ರಶ್ನೆಗಳಿದೆಯಾ ಈ ವಿಷಯದಲ್ಲಿ ಕೇಳ್ಬೋದು. ಸ್ವಲ್ಪ ಲಾಂಗ್ ಆಯ್ತು ನಮ್ಮ ಕ್ಲಾಸು, ಯಾಕಂದರೆ ಇದು ಚೈತನ್ಯ ಮಹಾಪ್ರಭು ನಿತ್ಯಾನಂದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರೆ ನಿಲ್ಲಿಸ್ಬೇಕನ್ಸಲ್ಲ. ಏನಾದರೂ ಪ್ರಶ್ನೆಗಳಿದೆಯಾ, ಏನಾದರೂ ವಿಚಾರಗಳಿದೆ ಹೇಳ್ಬೋದು. ನೋಡಿ, ಡಿಫಿಕಲ್ಟ್ ಸಬ್ಜೆಕ್ಟ್ ಮ್ಯಾಟ್ರ್ ಇದೆ. ಇದು ಯಾಕೆ ಡಿಫಿಕಲ್ಟ್ ಸಬ್ಜೆಕ್ಟ್ ಮ್ಯಾಟ್ರ್ ಇದೆ ಚೈತನ್ಯ ಮಹಾಪ್ರಭುಗಳದ್ದು, ಇದನ್ನು ಈಸಿಯಾಗಿ ತೊಗೊಳ್ಬೇಡಿ. ಯಾಕಂದರೆ ಅವರು ಭಗವಂತ ಆಗಿ, ನೋಡಿ ನಾವು ಸಮುದ್ರದಲ್ಲಿ ಬಿದ್ದಿದ್ದೀವಿ, ಯಾರಾದರೂ ಮೇಲೆಯಿಂದ ಭವಸಾಗರದಲ್ಲಿ ಬಿದ್ದಿದ್ದೇವೆ, ಮೇಲೆಯಿಂದ ಯಾರಾದರೂ ನಮ್ಗೆ ಹೇಳ್ಕೋಬೇಕು ವಿನಾ ನಮ್ಮ ಶಕ್ತಿಯಿಂದ ನಾವು ಸಮುದ್ರ ತಾರಣೆ ಮಾಡಲಿಕ್ಕಾಗಲ್ಲ, ಹೌದಲ್ವಾ? ಸಮುದ್ರವನ್ನು ನಮ್ಮ ಶಕ್ತಿಯಿಂದ ದಾಟಲಿಕ್ಕಾಗಲ್ಲ, ಯಾರಾದರೂ ಬೇರೆ ಯಾರು ಹೊರಗಿಂದ ಕೊಡಬೇಕು. ಮತ್ತು ಈ ಕೃಷ್ಣ ಪ್ರೇಮ ಏನಿದೆ, ಗೋಪಿಗಳ ಜೊತೆಗೆ ಇರುವಂಥ ಮಾಡಿರುವಂಥ ಲೀಲೆಗಳು, ಅಥವಾ ಕೃಷ್ಣ ಬೆಣ್ಣೆ ಕದಿಯುವಂಥ ಲೀಲೆಗಳು, ಇವು ಇವತ್ತಿಗೂ ಕೂಡ ನೋಡಿ, ಇವತ್ತಿಗೂ ಜನರು ಇದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾರಾದರೂ ಈ ಥರ ಈ ಥರ ಕಾರ್ಯಗಳನ್ನ ಮಾಡಿದರೆ ಅಂಥವ್ರಿಗೆ ವರ್ಣನೆ ಮಾಡ್ತಾರೆ, ಎಷ್ಟು ಜನ ಬೈತಾ ಇರ್ತಾರೆ. ನೋಡಿ, ಕೃಷ್ಣ ರಾಸಲೀಲೆ ಮಾಡಿದ, ಅದು ಏನು ತೋರಿಸುತ್ತೆ, ಅವನು ಭಗವಂತ ಇದ್ದಾನೆ ಅಂತ ತೋರಿಸುತ್ತೆ. ಅದು ಹೇಗೆ ರಾಸಲೀಲೆ ಮುಖಾಂತರ ಭಗವಂತ ಇದ್ದಾನೆ ಅಂತ ಹೇಗೆ ತೋರಿಸುತ್ತೆ? ಯಾಕಂದರೆ ನೋಡಿ, ನಾನು ಈ ಥರ ಮಾಡಿದರೂ ಕೂಡ ಇವತ್ತು ಜನ ನನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈ ಥರ ರಾಸಲೀಲೆ ಅಂತ ಕಾರ್ಯಗಳನ್ನ ಮಾಡಿದರು, ಬೆಣ್ಣೆ ಕಳ್ತನ ಮಾಡುವಂಥ ಕಾರ್ಯಗಳನ್ನ ಮಾಡಿದರು, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕಥಾಕಥಿತ ಮೋಸಗಳನ್ನ ಮಾಡಿದರು. ಈ ಥರ ಮಾಡಿದರೂ ಕೂಡ ಅವನಿಗೆ ಭಗವಂತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಜನ. ಈ ಸಾಮರ್ಥ್ಯ ಯಾರೆಲ್ಲಾದರೂ ಇದೆಯಾ? ಇದು ಚಾಲೆಂಜ್ ಮಾಡಬೇಕು ನಾವು. ನೀವು ಈ ಥರ ಕಾರ್ಯಗಳನ್ನ ಮಾಡಿ ತೋರಿಸಿ 5,000 ವರ್ಷ 10,000 ವರ್ಷ ನಿಮ್ಮ ಗುಣಗಾನ ಮಾಡಬೇಕು, ಆವಾಗ ನೀವು ಭಗವಂತ ಆಗ್ತೀರ ಅಂತ. ಇದು ವಿಶೇಷ ಸ್ಥಾನ ಶ್ರೀಕೃಷ್ಣಂದು. ಸಾಮಾನ್ಯ ಜನರು ಅದನ್ನು ಅನುಕರಣೆ ಮಾಡಲಿಕ್ಕಾಗಲ್ಲ. ಅದನ್ನು ಚೈತನ್ಯ ಮಹಾಪ್ರಭುಗಳು ಸಾಮಾನ್ಯ ಜನರಿಗೆ ಈ ಜ್ಞಾನವನ್ನು ತಿಳಿಯೋ ಥರ ಮಾಡಿದ್ದಾರೆ. ಅಯೋಗ್ಯ ವ್ಯಕ್ತಿಗಳಿಗೆ ನಮ್ಮಲ್ಲಿ ಏನು ಯೋಗ್ಯತೆ ಇರ್ಬೋದು, ಯಾವ ಶ್ರೇಷ್ಠ ಕುಲದಲ್ಲಿ ಜನ್ಮ ಇರ್ಬೋದಾ, ಅಥವಾ ದೊಡ್ಡ ಐಶ್ವರ್ಯ ಇರ್ಬೋದಾ, ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ ಯಾವುದು ಬೇಡ. ನೀವು ಬರೀ ಶ್ರದ್ಧಾಮೂಲ್ಯ ಕೃಷ್ಣನಾಮ, ನಮಗೆ ನಿಮ್ಮ ಮಾತು ಮೇಲೆ ಶ್ರದ್ಧೆ ಇದೆ ಅನ್ನುವಂಥದ್ದು ಗೌರವನಿತಾಗಿ ಹೇಳಿದರೆ ಸಾಕು, ಅವರು ನಿಮಗೆ ಇದನ್ನೆಲ್ಲ ಕೊಟ್ಟು ಬಿಡ್ತಾರೆ ಅಂತ ಭಕ್ತಿವಿನೋದ್ ಠಾಕೂರ್ ಅವರು ಹಾಡ್ತಾರೆ. ಭಾಳ ಸುಂದರವಾದ ಭಜನೆ, ಬೋರೋ ಶುಕ್ಯಾರ್ ಕೊಬೋರ್ ಗಾಯ ಅಂತ, ತುಂಬ ಅದ್ಭುತ ಭಜನೆ ಇದೆ. ಏನಾದರೂ ಪ್ರಶ್ನೆಗಳಿದೆ? ಹಾಂ ಹೇಳಿ. ಈಗ ನೋಡಿ, ನಮಗೆ ಅದು ದೊಡ್ಡ ಪಿಕ್ಚರ್ ಕಾಣ್ತಾ ಇಲ್ಲ. ಈಗ ಒಂದು ದೊಡ್ಡ ಮಷೀನ್ ಇರುತ್ತೆ, ನಮಗೆ ಈ ಸ್ಕ್ರೂ ಟೈಟ್ ಮಾಡಿ ಅಂತ ಹೇಳ್ತಾರೆ, ಆ ಸ್ಕ್ರೂ ಟೈಟ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಇಲ್ಲೊಂದು ಸ್ವಲ್ಪ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಇಡೀ ಮಷೀನದ ಕೆಲಸ ಏನಿರುತ್ತೆ ಇಂಜಿನಿಯರಿಂಗ್ ಗೊತ್ತಿರುತ್ತೆ, ಹೌದಲ್ವಾ? ಈಗ ಈ ಕಲಿಯುಗದ ಪ್ರಭಾವದಿಂದ ಬ್ರಾಹ್ಮಣರು ಭ್ರಷ್ಟ ಆಗಿಬಿಟ್ಟಿದ್ರು. ಒಂದೇ ಸರ್ತಿ ಅವರಿಗೆ ಕೃಷ್ಣನ ಲೀಲೆಗಳು, ಉನ್ನತೋಜ್ವಲ ರಸ ಇವೆಲ್ಲ ಕೊಟ್ಟರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನ ಒಂದೇ ಸರಿ ಅವ್ರು ಕೊಟ್ಬಿಟ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರಲಿಲ್ಲ. ಅದಕ್ಕೆ ಅವರಿಗೆ ಕ್ರಮಶಃ ಅವರಿಗೆ ಆ ಜ್ಞಾನವನ್ನು ಕೊಟ್ಟರು. ಕನಿಷ್ಠವಾಗಿ ನೀವು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡೋದು ಬಿಟ್ಟುಬಿಡಿ,
ವೇದದಲ್ಲಿ ಸ್ವಾರ್ಥ ಹೇಳ್ತಾ ಇರೋ ಭಾಗವನ್ನು ಬಿಟ್ಟುಬಿಡಿ ಅಂತ ಫಸ್ಟು ಆ ಜನರಿಗೆ ನಿಸ್ವಾರ್ಥ ಆಗ್ಲಿಕ್ಕೆ ರೆಡಿ ಮಾಡಿದರು ಬೌದ್ಧ ವಿಚಾರದಿಂದ. ಮುಂದೆ ಶಂಕರ್ ಬಂದು ಇಲ್ಲಪ್ಪ ನೀವು ಹಂಗೆ ಮಾಡಬಾರ್ದು, ವೇದಗಳನ್ನ ತಿರಸ್ಕಾರ ಮಾಡಬೇಡಿ, ವೇದಗಳನ್ನ ಓದಿ ಅದರಿಂದ ನೀವು ಮೋಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತ ನೆಕ್ಸ್ಟ್ ಲೆವೆಲ್ಗೆ ಅವ್ರಿಗೆ ರೆಡಿ ಮಾಡಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಕೊನೆಗೆ ರಾಮಾನುಜಾಚಾರ್ಯ ಬಂದರು, ಮಧ್ವಾಚಾರ್ಯ ಬಂದರು, ಶ್ರೀ ಚೈತನ್ಯ ಮಹಾಪ್ರಭು ಬಂದರು. ಅವರು ಡಿಗ್ರಿಗೋಸ್ಕರ ರೆಡಿ ಮಾಡಿದರು ಅವ್ರಿಗೆ. ಏನಂತೆ, ನೀವು ಶಾಸ್ತ್ರಗಳನ್ನ ಓದಿದರೆ ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರಥೋಕ್ಷಜೆ ಅಹೇತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ ಅಂತ ಭಾಗವತ್ ಪುರಾಣದಲ್ಲಿ ಹೇಳಿದೆ. ಏನಂತೆ, ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಯಾವುದು? ಇವತ್ತು ಕೇಳಿದರೆ ಇಸ್ಲಾಂ ಅಂತ ಕೆಲವೊಂದು ಜನ ಹೇಳ್ತಾರೆ, ಕ್ರಿಶ್ಚಿಯನ್ ಅಂತ ಕೆಲವೊಂದು ಜನ ಹೇಳ್ತಾರೆ, ಹಿಂದೂ ಅಂತ ಕೆಲವೊಂದು ಜನ ಹೇಳ್ತಾರೆ. ಇವು ಯಾವೂ ಶ್ರೇಷ್ಠ ಧರ್ಮ ಅಲ್ಲ. ಯಾವ್ಯಾವ ಶ್ರೇಷ್ಠ ಧರ್ಮ ಅಲ್ಲ. ಶ್ರೇಷ್ಠ ಧರ್ಮ ಯಾವುದು ಭಗವಂತನ ಪ್ರತಿ ನಿಮಗೆ ಪ್ರೀತಿ ಕೊಡುತ್ತೆ, ಭಕ್ತಿ ಕೊಡುತ್ತೆ, ಅದು ಶ್ರೇಷ್ಠ ಧರ್ಮ. ಅದು ಮಸೀದಿಯಲ್ಲಿ ಸಿಕ್ಕರೆ ಅಲ್ಲಿ ತೊಗೊಳ್ಳಿ, ಚರ್ಚಲ್ಲಿ ಸಿಕ್ಕರೆ ಅಲ್ಲಿ ತೊಗೊಳ್ಳಿ, ಹಿಂದೂ ದೇವಸ್ಥಾನದಲ್ಲಿ ಸಿಕ್ಕರೆ ಅಲ್ಲಿ ತೊಗೊಳ್ಳಿ, ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಳ್ಳಿ. ಶ್ರೇಷ್ಠ ಧರ್ಮ ಏನು? ಭಗವಂತನ ಮೇಲೆ ಪ್ರೀತಿ ಕೊಡುತ್ತೆ. ಪ್ರೀತಿ ಅಂದರೆ ಏನು? ಅಹೇತುಕಿಯ ಪ್ರೀತಿ ಅಂತ. ನಾನು ದೇವಸ್ಥಾನಕ್ಕೆ ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ಹೋಗಲ್ಲಪ್ಪ, ಭಗವಂತ ನನಗೆ ಪೆಟ್ಟು ಕೊಟ್ಟರು ಕೂಡ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ. ಭಗವಂತ ನನ್ನ ತಿರಸ್ಕಾರ ಆಶ್ಲಿಷ್ಯವ ಪಾದರತಾಂ ಪಿನಷ್ಟು ಮಾಂ ಅದರ್ಶನಾನ್ ಮರ್ಮ ಹತಾಂಕರೋತ್ವ ಯಥಾ ತಥಾವಾ ವಿದದಾತು ಲಂಪಟೋ ಮತ್ ಪ್ರಾಣನಾಥಸ್ತು ಸೇವನಾಪರ. ನಾವು ಕಾಲಕ್ರಮೇಣ ಚರ್ಚೆ ಮಾಡ್ತೇವೆ. ಶಿಕ್ಷಾಷ್ಟಕಂ ಅಂತ ಉಪದೇಶ ಇದೆ. ಅದರದ್ದು ಕೊನೆ ಶ್ಲೋಕ ಹೇಳ್ಬಿಡ್ತೀನಿ. ಅಂದರೆ ಚೈತನ್ಯ ಮಹಾಪ್ರಭುಗಳ ಉಪದೇಶ ಏನಿದೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕೃಷ್ಣ, ನೀನು ನನ್ನನ್ನು ತುಳಿದು ಹಾಕ್ಬಿಡು, ನೀನು ನನ್ನನ್ನು ತಿರಸ್ಕಾರ ಮಾಡಿಬಿಡು, ನೀನು ನನ್ನನ್ನು ಮುಂದೆ ಬರಬೇಡ, ನನ್ನನ್ನು ದೂರ ತಳ್ಳಿಬಿಡು, ಏನು ಮಾಡಿದರೂ ಕೂಡ ನೀನೇ ನನ್ನ ಭಗವಂತ, ನಿನ್ನೇ ನಾನು ಸೇವೆ ಮಾಡ್ತೀನಿ. ಈ ಥರ ಭಾವನೆ ಇರುತ್ತೆ. ನಮ್ದು ಏನಿದೆ ಅಂದರೆ, ನನಗೆ ಫಲ ಸಿಕ್ಕರೆ ದೇವಸ್ಥಾನಕ್ಕೆ ಹೋಗ್ತೀನಿ, ನನಗೆ ಇವತ್ತು ಪೂಜೆ ಮಾಡಿದರೆ ಲಾಭ ಬರಬೇಕು, ನನಗೆ ಈ ಗ್ರಹಗಳ ಶಾಂತಿ ಮಾಡಿದ್ರೋದ್ರಿಂದ ರೋಗ ನಿವಾರಣೆ ಆಗಬೇಕು, ಅಥವಾ ಮನೆ ಕಟ್ಟಿಸೋವಂಥ ಅಡಚಣೆ ಏನಾಗಿದೆ ಅದನ್ನು ನಿವಾರಣೆ ಆಗಬೇಕು ಅಂದರೆ ಅಷ್ಟೇ ನಾನು ಈ ಪೂಜೆ ಮಾಡ್ತೀನಿ. ಆ ಥರ ಇಲ್ಲ. ನೀ ನನ್ನ ಮನೆಯನ್ನು ಬೆಳೆಸ್ಬಿಡು, ನನ್ನನ್ನೇ ಏನಾದರೂ ಮಾಡಿಬಿಡು, ಆದರೂ ಕೂಡ ನಿನ್ನನ್ನೇ ಸೇವೆ ಮಾಡ್ತೀನಿ. ಎಷ್ಟು ಡಿಫಿಕಲ್ಟ್ ಇದೆ ಹೇಳಿ, ಕಷ್ಟ ಇದೆಯಲ್ಲ ಈ ಥರ. ಅದಕ್ಕೆ ಪ್ರೀತಿ ಅಂತಾರೆ. ಆ ಲೆವೆಲಿಗೆ ನಾವು ಬರಬೇಕು. ಆದರೆ ಒಂದೇ ಸರ್ತಿ ಆ ಲೆವೆಲಿಗೆ ಜನ ಇರಲಿಲ್ಲ. ಅದಕ್ಕೆ ಬೌದ್ಧ ಬಂದರು, ಶಂಕರಾಚಾರ್ಯ ಬಂದರು, ರಾಮಾನುಜಾಚಾರ್ಯ ಬಂದರು, ಮಧ್ವಾಚಾರ್ಯ ಬಂದರು, ಕೊನೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದು ಈ ಶ್ರೇಷ್ಠವಾದ ಉಪದೇಶಗಳನ್ನ ಹೇಳಿಬಿಟ್ರು. ನಾವು ಕೂಡ ಇವತ್ತು ಇಸ್ಕಾನಿಗೆ ಬರ್ತಾ ಇದ್ದೀವಿ, ಹರೇ ಕೃಷ್ಣ ಜಪ ಮಾಡ್ತಿದ್ದೀವಿ. ಒಂದಿನ ಆ ಲೆವೆಲ್ ಮುಟ್ಬೇಕು. ನಾವು ಆ ಲಕ್ಷ್ಯವನ್ನು ತಲೆಯಲ್ಲಿ ಇಟ್ಕೋಬೇಕು. ಏನಂತೆ, ಭಗವಂತ ಏನು ಮಾಡಿದ್ರು ನಾನು ಅವನನ್ನೇ ಸೇವೆ ಮಾಡ್ತೀನಿ, ಹೊರತು ನನ್ನ ಸುಖ ನೋಡಲ್ಲ ನಾನು ಅಂತ. ಇದು ಲಕ್ಷ್ಯ. ಒಂದಿನ ಆ ಸ್ತರಕ್ಕೆ ಬರಬೇಕು ಅನ್ನುವಂಥದ್ದು ಒಂದು ಲಕ್ಷ್ಯ ಇಟ್ಕೋಬೇಕು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದೆಯಾ? ಇದು ಚೈತನ್ಯ ಮಹಾಪ್ರಭುಗಳ ಲೀಲೆ. ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದೆ, ಕಲಿಯುಗದಲ್ಲಿಯೂ ಕೂಡ 4 ಭಾಗಗಳಿದ್ದಾವೆ. ಪ್ರಥಮ ಸಂಧ್ಯಾ, ದ್ವಿತೀಯ ಸಂಧ್ಯಾ, ತೃತೀಯ ಸಂಧ್ಯಾ, ಚತುರ್ಥ ಸಂಧ್ಯಾ ಅಂತ. ಈ ಕಲಿಯುಗದ ಪ್ರಥಮ ಸಂಧ್ಯಾ ಏನಿದೆ ಇದು ಬಹಳ ವಿಶೇಷವಾದದ್ದು. ಯಾವ ಸಮಯದಲ್ಲಿ ಸಾಮಾನ್ಯವಾಗಿ ಸತ್ಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಈ ಕ್ರಮದಲ್ಲಿ ಬರ್ತಾ ಇರುತ್ತೆ. ಬ್ರಹ್ಮಂದು ದಿನದಲ್ಲಿ ಒಂದು ಸರ್ತಿ ಇದು ರಿವರ್ಸ್ ಆಗುತ್ತೆ. ಸತ್ಯ, ತ್ರೇತ, ದ್ವಾಪರ, ಕಲಿ ಅಂತ ಆಗುತ್ತೆ ಒಂದೇ ಸರ್ತಿ. ಅದು ಈ ಸರಿ ಆಗಿತ್ತು. ಅದು ಯಾವಾಗ ಆಗುತ್ತಲ್ಲ ಆ ಯುಗ ಸಂಧಿದಲ್ಲಿ ವೇದವ್ಯಾಸರು ಬರ್ತಾರೆ. ಕೃಷ್ಣ ದ್ವೈಪಾಯನ ವ್ಯಾಸ ಬಂದು ಶಾಸ್ತ್ರಗಳನ್ನ ಕೊಡ್ತಾರೆ. ಅದೇ ಸಮಯದಲ್ಲಿ ಸ್ವತಃ ಶ್ರೀಕೃಷ್ಣ ನೇರವಾಗಿ ಗೋಲೋಕದಿಂದ ಬಂದು ತನ್ನ ಲೀಲೆಗಳನ್ನ ಇಲ್ಲಿ ತೋರಿಸ್ತಾನೆ. ಕೃಷ್ಣ ವಿಷ್ಣು ಅವತಾರ ಅಲ್ಲ, ವಿಷ್ಣುಗೆ ಅವತಾರಿ ಕೃಷ್ಣ, ಮೂಲ ಕೃಷ್ಣನೇ. ಆ ಏತೇಚಾಂ ಸಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ರೋಗಂ ಹೃದಯಂತಿ ಯುಗೆ ಯುಗೆ. ನೇರವಾಗಿ ಆ ಕೃಷ್ಣನೇ ಇಲ್ಲಿ ಬರ್ತಾನೆ, ಬ್ರಹ್ಮನ್ ಒಂದಿನದಲ್ಲಿ ಒಂದು ಸರಿ. ಅದಾದ ತಕ್ಷಣ ಅದೇ ಕೃಷ್ಣ ಚೈತನ್ಯ ಮಹಾಪ್ರಭುನೇ, ಅವ್ರದ್ದು ಕೃಷ್ಣ ಚೈತನ್ಯ ಮಹಾಪ್ರಭುನೇ ಕೂಡ ಅವತಾರಿನೇ ಹೊರತು ಅವತಾರ ಅಲ್ಲ ಅವರು. ಅವ್ರದ್ದು ಕೂಡ ವೈಕುಂಠದಲ್ಲಿ ಒಂದು ಲೋಕ ಇದೆ, ಸ್ಥಾನ ಇದೆ, ಅಲ್ಲೇ ಸಂಕೀರ್ತನೆ ಮಾಡ್ತಾ ಇರ್ತಾರೆ, ಗೌರಲೀಲೆ ನಿತ್ಯವಾಗಿ ನಡೀತಾ ಇರುತ್ತೆ. ಅದು ಕೂಡ ಒಂದು ಸ್ಥಾನ ಇದೆ ವೈಕುಂಠದಲ್ಲಿ. ಆ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಬಂದು ಅವರು ಈ ಲೀಲೆಗಳನ್ನ ಮಾಡ್ತಾ ಇರ್ತಾರೆ, ಈ ಥರ ಪ್ರಚಾರ ಮಾಡ್ತಾ ಇರ್ತಾರೆ. ನಿಮ್ಮ ಪ್ರಶ್ನೆ ಏನಿತ್ತು? ಹಾಂ,
ಈ ಪ್ರಥಮ ಸಂಧ್ಯಾ ಏನಿದೆ ಈ ಥರ ಯಾವಾಗ ರಿವರ್ಸ್ ಆಗುತ್ತೆ, ಕೃಷ್ಣ ಯಾವಾಗ ಬರ್ತಾನೆ, ಅದು ವಿಶೇಷ ಕಲಿಯುಗ. ಅದ್ರ ಮೊದಲೇ 10,000 ವರ್ಷ ಪ್ರಥಮ ಸಂಧ್ಯಾ ಸತ್ಯುಗದ ಥರ ಇರುತ್ತೆ. ಅದಕ್ಕೆ ಈಗ ಮುಂದಿನ 10,000 ವರ್ಷ ತುಂಬ ಒಳ್ಳೆ ಕಾಲ ಬರ್ತಾ ಇದೆ. ಇದೇನೂ ಅಲ್ಲ, ಇವಾಗ ಈ ಭ್ರಷ್ಟತೆ ಏನು ನಡೀತಾ ಇದೆ ಇದು ನಾಶ ಆಗುತ್ತೆ, ಮತ್ತೆ ಧರ್ಮ ಸ್ಥಾಪನೆ ಆಗ್ತಾ ಇದೆ. ಈ ಧರ್ಮ ಸ್ಥಾಪನೆ ಆಗಿ ಮುಂದಿನ 10,000 ವರ್ಷ ಒಳ್ಳೆ ಧರ್ಮ ಪಾಲನೆ ಆಗುತ್ತೆ ಇಲ್ಲಿ. ಯಾಕಂದರೆ ಚೈತನ್ಯ ಮಹಾಪ್ರಭುಗಳ ಲೀಲೆ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ತುಂಬ ಒಳ್ಳೆ ಕಾಲ ಇವಾಗ ಬರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಪಾಲ್ಗೊಳ್ಬೇಕು, ನಾವು ಆ ಥರ ಪ್ರಚಾರ ಮಾಡಬೇಕು. ಅಂದರೆ ನಾವು ಕೂಡ ಭಗವಂತನ ಕೃಪೆಗೆ ಪಾತ್ರ ಆಗ್ತೀವಿ. ಈ ಚೇಂಜ್ ಏನು ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ರಷ್ಯಾ ಹತ್ರ ಎಂಥ ದೊಡ್ಡ ಶಸ್ತ್ರಗಳಿತ್ತು, ಅಮೇರಿಕಾ ಹತ್ರ ಶಸ್ತ್ರ ಇತ್ತು, ಕೋಲ್ಡ್ ವಾರ್ ಅಂತ 50-60 ವರ್ಷ ನಡೀತು. ಪ್ರತಿ ಕ್ಷಣ ಒಂದು ಬಟನ್ ಒತ್ತಿದ್ರೆ ಧ್ವಂಸ ಆಗುವಂಥದ್ದಿತ್ತು. ಆದರೆ ಆ ಥರ ಆಗಲಿಲ್ಲ. ಇವತ್ತು ಕೂಡ ಯಾಕೆ ದೇಶಗಳು ಭಯ ಪಡ್ತಾ ಇದ್ದಾವೆ ನ್ಯೂಕ್ಲಿಯರ್ ಬಾಂಬ್ಸನ್ನು ಬಿಡಲಿಕ್ಕೆ? ಇವೆಲ್ಲ ಏನಿದೆ ಅಂದರೆ ಇದು ವಿಶೇಷ ಚೈತನ್ಯ ಮಹಾಪ್ರಭುಗಳ ಅವತಾರದಿಂದ ಕಲಿಯುಗದಲ್ಲಿ ವಿಶೇಷ ಪ್ರಭಾವ ಇದೆ, ಧರ್ಮದ ಕಡೆ ಬರ್ತಾ ಇದೆ ಎಲ್ಲ. ಹರೇ ಕೃಷ್ಣ. ಮತ್ತೇನಾದರೂ ಪ್ರಶ್ನೆ ಇದೆಯಾ? ಇಲ್ಲಾಂದರೆ ಒಂದು ಮಾಲೆ ಜಪ ಮಾಡೋಣ ಎಲ್ಲರೂ, ಆಮೇಲೆ ಪ್ರಸಾದ ಇರುತ್ತೆ. ಶ್ರೀ ಚೈತನ್ಯ ಮಹಾಪ್ರಭು ಕೀ ಜಯ, ಶ್ರೀ ನಿತ್ಯಾನಂದ ಪ್ರಭು ಕೀ ಜಯ, ಸಮವೇತ ಗೌರ ಭಕ್ತ ವೃಂದ ಕೀ ಜಯ, ನಿತಾಯ್ ಗೌರ್ ಪ್ರೇಮಾನಂದೇ ಹರಿ ಬೋಲ್. ಈ ಪುಸ್ತಕನ ಎಲ್ಲರೂ ದಯವಿಟ್ಟು ತಗೊಳ್ಳಿ, ಭಾಳ ಉತ್ತಮವಾಗಿದೆ. ಫಿಲಾಸಫಿ ತುಂಬ ಚೆನ್ನಾಗಿ ಹೇಳುತ್ತೆ ಇದು. ಹರೇ ಕೃಷ್ಣ. ಆಫ್ ಮಾಡಬೇಕು.